ಬಾಬಾ ಸಾಹೇಬರು ಅದ್ಭುತವಾಗಿರೋ ಒಂದು ಮಾತನ್ನು ಹೇಳಿದ್ದಾರೆ. ನಿಮ್ಮ ಎಲ್ಲ ವಿಷಯಗಳನ್ನು, ರಾಜಕೀಯ, ಆರ್ಥಿಕ ಎಲ್ಲ ಚಿಂತನೆಗಳನ್ನು ಹೆಣ್ಮಕ್ಳ ಜೊತೆಯಲ್ಲಿ ನೀವು ಚರ್ಚೆ ಮಾಡಿ, ಇಲ್ಲ ಅಂದರೆ ಅದು ಸಮಗ್ರ ಆಗೋದಿಲ್ಲ. ಮಾತು ಶುರು ಮಾಡೋದಕ್ಕೆ ಮೊದಲು ನೆನ್ನೆಯಿಂದ ಅನ್ಕೋತಾ ಇದ್ದೆ, ಬಹುಶಃ ಈ ಕಾರ್ಯಕ್ರಮಕ್ಕೆ ಕರೆದಾಗ್ಲಿಂದನೂ ಅನ್ಕೋತಾ ಇದ್ದೆ ನಾನು ಎಲ್ಲಿ ಸಲ್ತೀನಿ, ಎಲ್ಲಿ ನಿಂತಿದ್ದೀನಿ ಈ 50 ವರ್ಷದ ದಲಿತ ಚಳುವಳಿಯಲ್ಲಿ ಅಂತ. ಯಾಕೆಂದರೆ ಪದೇ ಪದೇ ನನಗೆ ಕಾಡಿದೆ, ನಾನು ನಿಜವಾಗ್ಲೂ ಇದ್ರ ಒಳಗಿದ್ದೀನ ಹೊರಗಿದ್ದೀನ ಅನ್ನೋ ಏಲಿಯನೇಷನನ್ನು ನಾನು ಅನುಭವಿಸಿಯೂ ಇದ್ದೀನಿ. ಒಂದು ಸ್ವಲ್ಪ ನನ್ನನ್ನು ನಮ್ಮವಳು ಅಂತ ಅಂದ್ಕೊಳ್ಳದೆ ಇರೋ ಸಾಧ್ಯತೆಯೂ ಇರಬಹುದಾ ಅನ್ನೋ ಅನುಮಾನದಲ್ಲೂ ನಾನು ಆ ಮಾತನ್ನು ಹೇಳಿದೆ. ಇದು ನನಗೆ ನಿನ್ನೆಯಿಂದ ತುಂಬ ದೊಡ್ಡ ರಿಫ್ಲೆಕ್ಷನ್ನು ಈ ಸೆಷನ್ನು. ಇಲ್ಲಿ ಕೂತಿರೋಂಥ ಶಿಬಿರಾರ್ಥಿಗಳು ಯಾರಿದ್ದೀರಿ, ಇವ್ರನ್ನೆಲ್ಲರೂ ನಾನು ಕನ್ನಡಿ ಅಂತ ಭಾವಿಸಿ ನನ್ನ ಮಾತುಗಳನ್ನ ಆಡ್ತೀನಿ. ಈ ಕನ್ನಡಿಯಲ್ಲಿ ನಾನು ನಡೆದಿರೋ ಅಂಥ ಹಾದಿಯಲ್ಲಿ ತಪ್ಪಿದೆಯಾ ಅಂತ ಅನ್ನೋದನ್ನು ನೋಡಿಕೊಂಡು ಮುಂದೆ ಹೋಗೋದಕ್ಕೆ. ಹಾಗೆ ನನಗೆ ದಲಿತ ರಾಜಕಾರಣದ ಪಾಠ ಕಲಿಸಿರೋ ಗೋವಿಂದಯ್ಯನವರಿದ್ದಾರೆ, ರಾಮಯ್ಯನವರಿದ್ದಾರೆ, ಇನ್ನೊಬ್ಬರು ಅಯ್ಯ ಕಾಣಿಸ್ತಿಲ್ಲ ಆದರೆ ಇದ್ದಾರೆ ಮನಸ್ಸು ಒಳಗಡೆ. ಈ 3 ಅಯ್ಯಂದಿರ ಏಕಲವ್ಯ ಶಿಷ್ಯ. ಆದರೆ ನನ್ನ ಗುರುಗಳು ಮಾತ್ರ ಖಂಡಿತ ದ್ರೋಣಾಚಾರ್ಯರಲ್ಲ. ಅದನ್ನು ತುಂಬ ಪ್ರೀತಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ. ನಾನಾಡೋ ಮಾತನ್ನು 2 ನೆಲೆಗಳನ್ನು ಇಟ್ಕೊಂಡು ನಾನು ಮಾತಾಡ್ತೀನಿ. ಒಂದು, ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ಫುಲೆ ಅವರು ಹುಟ್ಟಾಕಿದಂತಹ ಬ್ರಾಹ್ಮಣೀಯ ಪಿತೃಪ್ರಧಾನತೆಯ ಪರಿಕಲ್ಪನೆ, ಬಾಬಾ ಸಾಹೇಬರು ಮುಂದಿಟ್ಟಂತಹ ಸ್ತರೀಯ ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯನ್ನು ಕುರಿತು ಅತ್ಯಂತ ತೀಕ್ಷ್ಣವಾದ ವಿಶ್ಲೇಷಣೆಯನ್ನು ನಡೆಸಿದ ಬಾಬಾ ಸಾಹೇಬರು ಮೊಟ್ಟ ಮೊದಲ ಬಾರಿಗೆ ಇಡೀ ಜಾತಿ ವ್ಯವಸ್ಥೆಯ ನಿಂತಿರೋದು ಹೆಣ್ಣು ಮಕ್ಕಳ ಲೈಂಗಿಕತೆಯನ್ನು ನಿಯಂತ್ರಿಸಿ ಅನ್ನೋ ಒಂದು ದೊಡ್ಡ ಸತ್ಯವನ್ನು ಮನವರಿಕೆ ಮಾಡಿಕೊಟ್ರು. ಆ ಅರ್ಥದಲ್ಲಿ ಅವರು ಒಬ್ಬ ಅಪ್ಪಟ ಸ್ತ್ರೀವಾದಿಯೂ ಹೌದು ಅನ್ನೋದು ನನ್ನ ನಂಬಿಕೆ. 3ನೇದು, ನಾನು ಬುದ್ಧ ಮಾರ್ಗವನ್ನು ಅನುಸರಿಸ್ತೀನಿ. ಅದರಲ್ಲಿ ಕಲಮಸುತ್ತದಲ್ಲಿ ಬುದ್ಧ ಅಂತಾನೆ, ನಿನ್ನ ಗುರು ಹಿರಿಯರು ಹೇಳಿದ್ರು ಅನ್ನೋ ಕಾರಣಕ್ಕೆ ಏನನ್ನೂ ನಂಬಬೇಡ, ನಿನ್ನ ಪರಂಪರೆಯಿಂದ ಬಂದಿದೆ ಅನ್ನೋ ಕಾರಣಕ್ಕೂ ಏನನ್ನೂ ನಂಬಬೇಡ, ಅದು ಧರ್ಮ ಗ್ರಂಥಗಳಲ್ಲಿದೆ ಅನ್ನೋ ಕಾರಣಕ್ಕೂ ಏನನ್ನೂ ನಂಬಬೇಡ, ಅದು ವದಂತಿಯಾಗಿ ಹಬ್ಬಿದೆ ಅನ್ನೋ ಕಾರಣಕ್ಕೂ ಏನನ್ನೂ ನಂಬಬೇಡ, ನಿನ್ನ ಮೇಲೆ ಹೇರಿದ್ರು ಅನ್ನೋ ಕಾರಣಕ್ಕೂ ಏನನ್ನೂ ನಂಬಬೇಡ. ನೀನು ನೋಡು, ಪರಿಶೀಲಿಸು, ನಿನಗೆ ಅದು ಒಪ್ಪಿಗೆ ಆಯಿತು ಅಂದರೆ ನಿನ್ನ ಒಳಿತು ಸರ್ವರ ಒಳಿತಿಗೂ ಅದು ಒಳ್ಳೆಯದು ಅಂತಂದರೆ ಆಗ ಅದನ್ನು ಅಪ್ಪಿ ಅನುಸರಿಸಿ ಮುಂದೆ ನಡಿ ಅಂತ ಹೇಳ್ತಾರೆ. ಮತ್ತು ನನಗೆ ಇರುವಂಥದ್ದು ಅನುಭವ, ನಾನು ಕಳೆದ 25-30 ವರ್ಷದಿಂದನೂ ನಾನು ಕೆಲಸ ಬಿಡೋದಕ್ಕೆ ನಿರ್ಧಾರ ಮಾಡಿದಂಥ ಸಂದರ್ಭದಿಂದಲೂ, ನಾನು ಮೊದಲು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅದನ್ನು ಬಿಟ್ಟು ಕೂಡಲೇ ನಾನು ಇನ್ವಾಲ್ವ್ ಆಗಿದ್ದು ಪೌರಕಾರ್ಮಿಕರ ಮಲಬಾಚುವವರ ಹೋರಾಟದಲ್ಲಿ, ಮತ್ತು ಬೀದಿಯಲ್ಲಿ ದಂಧೆ ಮಾಡುವಂತಹ ಹೆಣ್ಣುಮಕ್ಕಳ ಹೋರಾಟ, ಅಸಂಘಟಿತ ವಲಯದಲ್ಲಿರುವಂಥ ಕಾರ್ಮಿಕ ಮಹಿಳೆಯರ ಜೊತೆಯಲ್ಲಿ, ಇವು ಕೂಡ ದಲಿತ ಚಳುವಳಿಯ ಇಂಟಿಗ್ರಲ್ ಭಾಗ ಅಂತಲೇ ನಾನು ಭಾವಿಸಿದ್ದೀನಿ. ಆ ಅರ್ಥದಲ್ಲಿ ನಾನು ನಡೆದಿರೋದು, ಪಾಠ ಕಲ್ತಿರೋದು, ನನ್ನನ್ನು ನಾನು ತಿರುಗಿ ನೋಡೋದನ್ನು ಕಲ್ತಿರೋದನ್ನು ದಲಿತ ಚಳುವಳಿಯಿಂದ ಅಂತ. ಆಮೇಲೆ ನಾನು ಮೊದಲಿಗೆ ಮಹಿಳಾ ಚಳುವಳಿಗೆ ಬಂದಾಗ ಅಲ್ಲೇನೇ ನಾನು ಕೊಟ್ಗಾನಹಳ್ಳಿ ರಾಮಯ್ಯನವ್ರನ್ನ ನಾನು ಫಸ್ಟ್ ಭೇಟಿಯಾಗಿದ್ದು. ಆ ವೇದಿಕೆ ಹೆಂಗಿತ್ತು ಅಂತಂದರೆ, ಅದೊಂದು ಸ್ತ್ರೀವಾದಿ ಸಂಘಟನೆ ಆದ್ರೂ ಅಲ್ಲಿ ಎಲ್ಲ ಥರದ ಲೆಫ್ಟ್ ಗುಂಪುಗಳು ಸೇರ್ತಾಯಿದ್ರು, ದಲಿತ ರಾಜಕಾರಣ ಮಾಡುವಂಥವರು ಸೇರ್ತಾಯಿದ್ರು, ಸ್ತ್ರೀವಾದಿಗಳೂ ಇದ್ದರು. ನಾನು ಏಕಕಾಲಕ್ಕೆ 3 ಚಳುವಳಿಗೆ ಎಕ್ಸ್ಪೋಸ್ ಆದಂಥವಳು. ಈ 3 ಚಳುವಳಿಗಳು ನನಗೆ ತುಂಬ ಹತ್ತಿರವಾದಂಥವು. ಯಾವುದನ್ನು ಕಿತ್ತಾಕಿದ್ರೂ ನನ್ನದೇ ಚರ್ಮನ ಕಿತ್ತಾಕೊಂಡಷ್ಟು ನೋವಾಗುತ್ತೆ. ಆದರೆ ಇದು ಯಾವತ್ತೂ ನನ್ನನ್ನು, ನನ್ನ ಭಿನ್ನಮತವನ್ನು ವ್ಯಕ್ತಪಡಿಸೋದಕ್ಕೆ ಅಥವಾ ನನ್ನ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೋ ಪ್ರಶ್ನೆಗಳನ್ನು ಎತ್ತೋದಕ್ಕೋ ಅಡ್ಡಿಯಾಗಿಲ್ಲ ಈ ಪ್ರೀತಿ. ಬಹುಶಃ ಪ್ರೀತಿ ಇದ್ದರೆ ಮಾತ್ರನೇ ನಾವು ಭಿನ್ನಮತವನ್ನು ತುಂಬ ಮುಕ್ತವಾಗಿ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಬಿಕಾಸ್ ಪ್ರೀತಿ ಅಂತ ಅನ್ನೋದು ಅಭದ್ರತೆಯನ್ನು ಉಂಟು ಮಾಡೋದಿಲ್ಲ, ಅದು ನಾನು ಏನಾಗಿದ್ದೀನೋ ಹಾಗೆ ಇದ್ದು ಅದಕ್ಕೊಂದು ಭದ್ರತೆಯನ್ನು ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ.
ಮತ್ತು ಯಾವುದೇ ವಿಷಯವನ್ನೇ ಆಗಲಿ ನಾವು ಈ ಭಾರತದಲ್ಲಿ ಅಧ್ಯಯನ ಮಾಡಬೇಕು ಅಂದರೆ ಜಾತಿ, ವರ್ಗ, ಲಿಂಗತ್ವ, ಲೈಂಗಿಕತೆಯ ಆಧಾರ ಇಲ್ಲದೇನೆ ನಾವು ಮಾಡೋದು ಪರಿಪೂರ್ಣ ಅಂತ ನನಗೆ ಅನಿಸೋದಿಲ್ಲ. ಈ ಅನುಭವದ ಜೊತೆಯಲ್ಲಿ ನೇತ್ರಾವತಿ ಇಲ್ಲೇ ಕೂತಿದ್ದಾಳೆ. ನೇತ್ರಾವತಿ ಅವಳ PDF ಥೀಸಿಸ್ಸು ಮತ್ತು ಅವಳ ಡಾಕ್ಟರೇಟ್ ಥೀಸಿಸ್ ಕೂಡ ದಲಿತ ಮಹಿಳೆಯರನ್ನು ಕುರಿತು, ಚಳುವಳಿಯ ಆಗಿದ್ದಂಥ ಮಹಿಳೆಯರು, ಚಳುವಳಿಯ ನಾಯಕರುಗಳ ಸಂಗಾತಿಗಳನ್ನು ಮಾತಾಡಿಸಿ ಮತ್ತು ತಂತಾನೇನೆ ತಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಬದುಕನ್ನು ಎದುರಿಸಿದಂಥ ಮಹಿಳೆಯರನ್ನ ಕುರಿತು ಅಧ್ಯಯನವನ್ನು ಮಾಡಿದ್ದಾಳೆ. ಅದರದ್ದು ಒಂದು ಸ್ವಲ್ಪ ನನಗೆ ಅನುಭವ ಇದೆ. ಇದರ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇರೋವಂಥದ್ದು, ಈ ನಿಟ್ಟಲ್ಲಿ ನಾನು ಒಂದು ಸ್ವಲ್ಪ ಕೆಲಸಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದನ್ನ ನಾನು ನಂತರ ಹೇಳ್ತೀನಿ. ನನ್ನ ಅನುಭವದ ಮಿತಿಯಲ್ಲಿ ಹೇಳಬೇಕು ಅಂತ ಅನಿಸಿದ್ರೆ, ನನ್ನ ಹೊಟ್ಟೆಗೆ ಸರಿ ಅಂತ ಅನಿಸಿರೋದು ಅಂದರೆ, ಈ ಸ್ಥಳೀಯ ಅಸಮಾನತೆ ನಮ್ಮಲ್ಲೂ ಇದೆ. ಇದೇ ಮನುವಾದಿಯ ಪಿತೃಪ್ರಧಾನತೆ ನಮ್ಮ ಎದೆ ಒಳಗಡೆನೂ ಇದೆ. ಅದನ್ನು ನನಗೆ ಯಾವುದೇ ಭಯನೂ ಇಲ್ಲದೇ ನನ್ನ ಎಲ್ಲ ಅಣ್ಣ ತಮ್ಮದಿರುಗಳ ಎದುರುಗಡೆ ಅದನ್ನು ಹೇಳ್ತೀನಿ. ಯಾಕೆ ಅಂತಂದರೆ, ನೀವು ದಲಿತ ಮಹಿಳೆಯರನ್ನು ತಗೊಂಡ್ರೆ, ನಾನು 2 ಸರ್ಕಾರದ ಸಮಿತಿಗಳಲ್ಲಿ ಸದಸ್ಯೆಯಾಗಿ ಅದು ಓಡಾಡಿಯೂ ಇದ್ದೀನಿ, ವರದಿಯನ್ನು ನಾನು ತಯಾರಿಸಿದ್ದೀನಿ. ಒಂದು ಮಲಬಾಚುವವರ ಪರಿಸ್ಥಿತಿಯ ಬಗ್ಗೆ ಸರ್ಕಾರ ನೇಮಿಸಿದ ಸಮಿತಿ, 2ನೇದು ಸೆಕ್ಸ್ ವರ್ಕರ್ಸ್ ಬಗ್ಗೆ ಅಧ್ಯಯನ ನಡೆಸೋದಕ್ಕೆ ಸರ್ಕಾರ ರಚಿಸಿದಂತಹ ಜಯಮಾಲಾ ಕಮಿಟಿಯ ಸದಸ್ಯೆ ಆಗಿ, ಮತ್ತು ವಿಶ್ವವಿದ್ಯಾಲಯದ ಭಾಗವಾಗಿ ಹೆಣ್ಣು ಮಕ್ಕಳ ದೃಷ್ಟಿಯಿಂದ ಒಂದು ಏನಾದ್ರೂ ವರ್ಲ್ಡ್ ವ್ಯೂ ಅನ್ನೋದಿದೆ ಅಂತಂದರೆ, ಯಾವುದೋ ಒಂದು ತತ್ವಶಾಸ್ತ್ರ ಇದೆ ಅಂತ ಅನ್ನೋದನ್ನು ಹುಡುಕಾಡೋದಕ್ಕೋಸ್ಕರ ನಾನು ಆಹಾರವನ್ನು ಕುರಿತು ಅಧ್ಯಯನ ಮಾಡೋ ಸಂದರ್ಭದಲ್ಲಿ, ಮತ್ತು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಮಹಿಳಾ ಮ್ಯೂಸಿಯಮ್ಮನ್ನು ಕಟ್ಟೋ ಸಂದರ್ಭದಲ್ಲಿ ಓಡಾಡಿದಾಗ ನನಗೆ ಅನಿಸಿದ್ದು, ದಲಿತ ಚಳುವಳಿ ಹೆಣ್ಣು ಮಕ್ಕಳ ಸಾಮರ್ಥ್ಯವನ್ನು, ಅವರ ಲೋಕಜ್ಞಾನವನ್ನು, ಅವರಿಗೆ ಇರುವಂತಹ ಒಂದು ಫಿಲಾಸಫಿಯನ್ನು ಸಮರ್ಥವಾಗಿ ಅದು ಬಳಸ್ಕೊಂಡಿಲ್ಲ ಅನ್ನೋದು ನನ್ನ ಗಾಢವಾದ ನಂಬಿಕೆ. ಮತ್ತು ನಾಯಕತ್ವವನ್ನು ಕಟ್ಟಬೇಕಾದ್ರೆ ಅವರನ್ನು ಸಹಭಾಗಿಗಳಾಗಿ, ಹೌದು ನಮಗೆ ಅಂತ ಒಂದು ಸೆಷನ್ ಮಾಡ್ಬೋದು, ಒಂದು ಚೇರನ್ನು ಕಲ್ಪಿಸಿ ಕೊಡ್ಬೋದು, ಯಾವುದೋ ಒಂದು ಸದಸ್ಯತ್ವನ ಕೊಡಿಸೋದು, ಅದನ್ನಲ್ಲ, ನಿಮ್ಮೊಳಗೆ ನಮ್ಮನ್ನು ಒಬ್ಬರಾಗಿ ಜೊತೆಯಲ್ಲಿ ನಡ್ಕೊಂಡು ಹೋಗುವಂಥದ್ದು. ಆ ರೀತಿಯ ನಾಯಕತ್ವವನ್ನು ಕಟ್ಟೋದರಲ್ಲಿ ಇದು ಮಿತಿ ಇದೆ ಅಂತ ಅನ್ನೋದು ನನಗೆ ಗಾಢವಾದ ನಂಬಿಕೆ. ಅವರ ಅರಿವು ಜ್ಞಾನಗಳನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಲಿಲ್ಲ, ಅದಕ್ಕೆ ಸಿಗಬೇಕಾಗಿರುವಂತಹ ಒಂದು ಮಾನ್ಯತೆಯನ್ನು ಕೊಟ್ಟಿಲ್ಲ ಅಂತ ಅನ್ನೋದು. ಮತ್ತು ನಾನು ಒತ್ತಾಯನ್ನು ಇಡ್ತೀನಿ, ಈ ಅರಿವಿಗೆ, ಈ ಚೈತನ್ಯಕ್ಕೆ ಚಳುವಳಿಯಲ್ಲಿ ನಮಗೆ ಸ್ಪೇಸ್ ಬೇಕು. ಸ್ಪೇಸಿನ ಬಗ್ಗೆ ಬೆಳಿಗ್ಗೆ ಒಂದು ಚರ್ಚೆ ಬಂತು, CG ಲಕ್ಷ್ಮೀಪತಿಯವರು ಹೇಳಿದರು ಅಂತ. ನಾನು ಇದು ನಂದು ಅಂತ ಅನ್ನಿಸ್ಬೇಕು, ನಾನಿಲ್ಲಿ ಕಾಣಿಸ್ಬೇಕು, ನನ್ನ ದನಿ, ನಾನು ಅಂದರೆ ಸರಸ್ವತಿ ಅಲ್ಲ, ನನ್ನ ಎಲ್ಲ ಸೋದರಿಯರ ದನಿ ಇಲ್ಲಿ ಕೇಳಿಸ್ಬೇಕು, ಇದು ಕಾಣಿಸ್ಬೇಕು. ಅದನ್ನು ಪ್ರತ್ಯೇಕವಾಗಿ ನಮಗೊಂದು ಕಂಪಾರ್ಟ್ಮೆಂಟ್ ಮಾಡಿ ಅಲ್ಲ, ನಿಮ್ಮೊಂದಿಗೆ ನಿಮ್ಮ ಜೊತೆಯಲ್ಲಿ ಕೊಡಬೇಕು ಅಂತ ಅನ್ನೋದು ನನ್ನ ಒಂದು ಪ್ರೀತಿಯ ಒತ್ತಾಯ. ಅದಲ್ಲದೇನೆ ಪ್ರತಿ ಸಲವೂ ಈ ರೀತಿಯ ಒಂದು ಚರ್ಚೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಕಳೆದ 10-15 ವರ್ಷಗಳಲ್ಲಿ ಇದು ನೀರದಾರಿ ಅಂತ ಅನ್ನೋದು, ಅದನ್ನು ಫಸ್ಟು ನಾನು ಪುಸ್ತಕವನ್ನು ಎಡಿಟ್ ಮಾಡಿದೆ. ಇದರಲ್ಲಿ ಫಸ್ಟ್ ಟೈಮ್ ಇದು ಸಿಗಬೇಕು ಎಲ್ಲರಿಗೂ ಅಂತ ಅಂದ್ಬಿಟ್ಟು ದಕ್ಷಿಣ ಭಾರತದ ಆಂಧ್ರ ಪ್ರದೇಶ ಮತ್ತು ಕೇರಳ, ತಮಿಳುನಾಡು, ತೆಲಂಗಾಣ, ಅಲ್ಲಿ ನಡೆದಿರುವಂತಹ ದಲಿತ ಸ್ತ್ರೀವಾದದ ಒಂದು ಚರ್ಚೆ ಏನು ನಡೆದಿದೆ ಅದನ್ನು ಪರಿಚಯಿಸುವಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಿಳೆಯನ್ನು ಕುರಿತು ಅವರು ನಡೆಸಿರುವಂತಹ ಚಿಂತನೆಯನ್ನು ಮಹಾರಾಷ್ಟ್ರದ ದಲಿತ ಸ್ತ್ರೀವಾದಿಗಳು ಮುಂಚೂಣಿಗೆ ತಂದರಲ್ವ, ಅದನ್ನು ನಾನು ಮುಂದೆ ಇಟ್ಟಂಥ ಪುಸ್ತಕ. ಜಾತಿ ಮತ್ತು ಲಿಂಗತ್ವ ಅಂತ ಅನ್ನೋದು ಶರ್ಮಿಳಾ ರೇಗೆ ಅವರು ಸ್ತ್ರೀವಾದಿಗಳಲ್ಲೇ ಯಾಕೆ ಅಕಾಡೆಮಿಕ್ ಶಿಸ್ತಲ್ಲಿ ಮತ್ತು ಚಳುವಳಿಯಲ್ಲಿ ದಲಿತ ಮಹಿಳೆಯರು ಎತ್ತುತ್ತಿರುವಂತಹ ಪ್ರಶ್ನೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ, ಜಾತಿ ಪ್ರಶ್ನೆಯನ್ನು ಒಂದು ರಾಜಕೀಯ ವಿಷಯವಾಗಿ ಚರ್ಚಿಸಲಿಲ್ಲ ಅನ್ನೋದು ತುಂಬ ವಿಶ್ಲೇಷಣೆಯನ್ನು ಮಾಡಿದರೆ ಗಂಭೀರವಾಗಿರುವಂಥದ್ದು.
ಅದರ ಅನುವಾದ ಆಗಿರ್ಬೋದು. ಅಂಬೇಡ್ಕರ್ ಚಳುವಳಿಯಲ್ಲಿ ಭಾಗವಹಿಸಿದಂಥ ನಂತರವೂ ಅಂಬೇಡ್ಕರ್ ಚಳುವಳಿಯನ್ನು ಮುಂದುವರಿಸಿದಂತಹ ಒಂದು 44 ಮಹಿಳೆಯರ ಅಧ್ಯಯನವನ್ನು ಊರ್ಮಿಳಾ ಪಾವರ್ ಮತ್ತು ಮೀನಾಕ್ಷಿ ಮೂನ್ ಅವರು ಮಾಡಿದ್ದಾರೆ. ಆಗ ದಲಿತ ಚಳುವಳಿಯಲ್ಲಿ ಮಹಿಳೆಯರು ಇದ್ದರು ಅಂತ ಅಂದಾಗ ನಕ್ಕವರಲ್ಲಿ ನನ್ನ ದಲಿತ ಸೋದರರು ಇದ್ದರು. ಆದರೆ ಅವರಿಗೆ ಅಧ್ಯಯನದ್ದು ಗೊತ್ತಿಲ್ಲದೇನೆ, ಸಂಶೋಧನೆ ಗೊತ್ತಿಲ್ಲದೆ ಹೋದ್ರೂ ಹುಡ್ಕೊಂಡೋಗಿ ಆ ಇಡೀ ಪ್ರೋಸೆಸ್ಸನ್ನೇ ಒಂದು ಸ್ತ್ರೀ. ಅದು ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ದಲಿತ ಮಹಿಳೆಯರು ಎತ್ತಿದಂತಹ ಪ್ರಶ್ನೆಗಳು, ಒಡ್ಡಿದಂತಹ ಸವಾಲುಗಳು ಸ್ತ್ರೀವಾದವನ್ನೂ ಸಹಿತ ಎಕ್ಸ್ಟೆಂಡ್ ಮಾಡೋದು. ರವಿಕುಮಾರ್ ಅವರು ಹೇಳಿದ್ರು, ನೀವು ಹೇಳ್ತಾ ಇರಬೇಕಾದ್ರೇ ನಾನು ಯೋಚಿಸ್ತಾ ಇದ್ದೆ, ಎಲ್ಲಿ ಸ್ತ್ರೀವಾದಿ ಸಾಹಿತ್ಯದಲ್ಲಿ ದಲಿತ ಮಹಿಳೆಯರನ್ನು ಕೊಡಬೇಕಾಗಿರೋ ಅಂಥ ಮಾನ್ಯತೆ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಅಲ್ಲೂ ಒಂದು ಟೋಕನ್ ರೆಪ್ರೆಸೆಂಟೇಷನ್ನೇ. ಅಲ್ಲಿ ಅಯ್ಯೋ ದಲಿತ ಹೆಣ್ಮಕ್ಳು ಬರೆದಿರೋ ಕಾವ್ಯ ತಗೊಂಡಿಲ್ಲ, ತಗೋಬೇಕು, ಅವ್ರು ಬರೆದಿರೋ ಕಾದಂಬರಿಯನ್ನು ತಗೊಂಡಿಲ್ಲ, ತಗೋಬೇಕು. ಆದರೆ ಒಂದು ಗಂಭೀರವಾದ ಚರ್ಚೆಗೆ, ವಿಮರ್ಶೆಗೆ ಒಳಪಡಿಸಿರೋ ಅಂಥದ್ದು ನಡೆದಿಲ್ಲ. ನನಗೆ ಯಾಕೆ ಈ ಏಲಿಯನೇಷನ್ ಅನುಭವಿಸ್ತೀನಿ ಅಂದರೆ, ಏಕಕಾಲಕ್ಕೆ ಎಲ್ಲೆಡೆಯೂ ಸಲ್ಲುವೆ ಎಂದುಕೊಳ್ಳುತ್ತಲೇ ಎಲ್ಲಿಗೂ ಸಲ್ಲದೆ ಒಬ್ಬಳೇ ಇರುವಂತಹ ಸ್ಥಿತಿಯನ್ನು ನಾನು ಅನುಭವಿಸಿದ್ದೀನಿ. ಈಗ ಅದು ಚಂದ ಅಂತನೂ ಅನಿಸುತ್ತೆ. ನಾಟ್ ಫಾರ್ ಮೈ ಕಂಫರ್ಟ್ಸ್, ಆಮೇಲೆ ಎಲ್ಲೋ ಒಂದು ಸೇಫಾಗಿ ಉಳಿಬೇಕು ಅಂತಲ್ಲ, ಬಟ್ ಇಟ್ ಮೇಕ್ಸ್ ಮಿ ಮೋರ್ ವಲ್ನರಬಲ್. ನಾನು ವಲ್ನರಬಲ್ ಆಗಿ ಇದ್ದಾಗ ಹೆಚ್ಚು ಮನುಷ್ಯಳಾಗಿರ್ತೀನಿ ಅನ್ನೋ ಕಾರಣಕ್ಕೆ ನನಗೆ ಈ ನನ್ನ ಪಾತ್ರದ ಬಗ್ಗೆ ನನಗೆ ನಂಬಿಕೆ ಇದೆ. ಈ ಎಲ್ಲವನ್ನೂ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿ ಸಲನೂ ನಾನು ಇದನ್ನು ಚರ್ಚೆಗೆ ಕರೆದಿದ್ದೀನಿ. ಅದು ನನ್ನ ಎಲ್ಲ ಬಯಲು ಬಳಗದವರು ಇರ್ಬೋದು, ಇವರೆಲ್ಲರೂ ಪ್ರಕಾಶ ಆಗಿರ್ಬೋದು, ಭಾಗಿ ಆಗಿರ್ಬೋದು, ಮೂರ್ತಿ ಆಗಿರ್ಬೋದು, ವಿಕಾಸ ಆಗಿರ್ಬೋದು, ಲಕ್ಷ್ಮಣ ಆಗಿರ್ಬೋದು, ಪದೇ ಪದೇ ಎಲ್ಲರನ್ನೂ ಒಳಗೊಂಡು ಈ ಪುಸ್ತಕದ ಬಿಡುಗಡೆ ಸಮಾರಂಭ, ಅದರ ಚರ್ಚೆಯನ್ನೂ ಕುರಿತು ನಾನು ಮಾಡಿದ್ದು. ನಾವು ಇತಿಹಾಸ ಕಟ್ಟಿದೆವು ಅಂತ ಅಂದ್ಬಿಟ್ಟು ಅಂಬೇಡ್ಕರ್ ಚಳುವಳಿಯಲ್ಲಿ ಮಹಿಳೆಯರ ಪಾತ್ರದ ಕುರಿತ ಪುಸ್ತಕ, ಅದರ ಬಗ್ಗೆ ಮಾತಾಡಿದ್ದು VL ನರಸಿಂಹಮೂರ್ತಿ. ಹಾಗೆ ಪ್ರತಿ ಸಲನೂ ಎಲ್ಲೋ ಇದು ಗುದ್ದಾಡಿದ್ರು, ಇದು ಕೆಮ್ಮಿದ್ರು ಸಹ್ಯ ನಮ್ಮವಳೆ ಅಲ್ವಾ ಅಂತಾರಲ್ವ, ಹಾಗೆ ನನಗೆ ಈ ಗುದ್ದಾಟದಲ್ಲೂ ನಂಬಿಕೆ ಇದೆ. ಅದೇನೋ ಒಂದು ಹೊಸತನ್ನು ಹುಟ್ಟಾಕುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ ಎಲ್ಲ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ನನಗೆ ನಾನು ಬಂದಿರುವಂತಹ ಒಂದು ಹಿನ್ನೆಲೆ ಏನಿದೆಯಲ್ಲ, ಇವು ನನಗೆ ಭಾಳ ಆಘಾತವನ್ನು ಉಂಟು ಮಾಡಿತ್ತು. ನಾನು ಯಾವ ಹಸಿವು, ಬಡತನ, ಅರ್ಕಲ್ ಬಟ್ಟೆ ಅದೇನೂ ಅನುಭವ ಇಲ್ಲ. ನಮ್ಮ ಅಪ್ಪ ಎಷ್ಟು ಬೆಚ್ಚಗೆ ನನ್ನ ಕಾಪಾಡಿದ್ದ ಅಂತಂದರೆ ಹೊರ ಜಗತ್ತೇ ಗೊತ್ತಿಲ್ಲ. ಈಗೇನು ಮಾಡಿರಿ ಬಗ್ಗೆ ಬಂತು, ಅದು ನೋಡಿ ಅದೇ ನಾನು ಒಬ್ಬ ಕಷ್ಟ ಉಂಡಿರೋ ಮಹಿಳೆ ಆಗಿದ್ದಿದ್ರೆ ಅಷ್ಟು ತತ್ತರಿಸ್ತಾ ಇರಲಿಲ್ವಾ ಅನ್ನೋ ಅನುಮಾನವನ್ನು ಇಟ್ಕೋತೀನಿ ಈಗ ನಾನು ಈಗೇನು ಮಾಡಿರೋ ಬಗ್ಗೆ. ಅಂಥ ಮರಣಾಂತಿಕ ಪೆಟ್ಟು ನನಗೆ ಚೇತರಿಸ್ಕೊಳ್ಳೋದಕ್ಕೇ ಎಷ್ಟೋ. ಆ ಟೈಮಲ್ಲೂ ತಾಯಿ ಹಂಗೆ ನನ್ನನ್ನು ಕಾಪಾಡಿದವನು ನಮ್ಮ ಅಯ್ಯನೇ. ಎಲ್ಲೋ ಒಂದು ಸಲ ಅನುಮಾನವೂ ಬರದೆ, ಇವು ನಮ್ಮ ಅವ್ನ ನಮ್ಮ ಅಯ್ಯನ ಅನ್ನೋ ಅನುಮಾನವೂ ಬರದೆ ಕಾಪಾಡಿದವನು ನಮ್ಮಯ್ಯ. ಇವನ್ನ ನೋಡಬೇಕಾದ್ರೆ ವಿಶೇಷವಾಗಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸು ಮತ್ತು ಪೌರ ಕಾರ್ಮಿಕರದು ಸ್ಥಿತಿಗಳನ್ನು ನೋಡುವಾಗ, ಮತ್ತು ಸೆಕ್ಸ್ ವರ್ಕ್ ಮಾಡೋರು ಅಂಥವ್ರದ್ದು, ಇದು ಎಲ್ಲ ಕಡೆಯಲ್ಲೂ ಕಣ್ಮುಚ್ಕೊಂಡು ಇದಕ್ಕೆ ಯಾವುದೋ ಅಂಕಿ ಅಂಶಗಳದ್ದು ಬೇಕಾಗಿಲ್ಲ. ಎಲ್ಲ ಕಡೆಯಲ್ಲೂ ದಲಿತ ಹೆಣ್ಣುಮಕ್ಕಳೇ ಈ ವೃತ್ತಿಗಳಲ್ಲಿ ಇರೋವಂಥವ್ರು. ಗುಡಿಸೋ ಕೆಲಸದಲ್ಲೂ ಮೋರ್ ದೆನ್ 90% ಅವರೇ ಇರೋದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗಲ್ಲಿ ಮಾತ್ರ ಬುಟ್ಟಿಯಲ್ಲಿ ಎತ್ತಾಕೋದ್ರಲ್ಲಿ ಕೆಲವು ಕಡೆಯಲ್ಲಿ ಮಾತ್ರ ಹೆಣ್ಮಕ್ಳು ಇದ್ದರೆ, ಇನ್ನೆಲ್ಲ ಕಡೆಯಲ್ಲೂ ಗಂಡಸರು ಕೆಲಸ ಮಾಡೋವಂಥದ್ದು. ಅದು ಎಷ್ಟು ಭೀಕರವಾದದ್ದು ಅಂದರೆ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಹೈಕೋರ್ಟ್ ಸಮಿತಿಯ ಭಾಗವಾಗಿ ಈ ಸಾವುಗಳನ್ನು ದಾಖಲಿಸೋದಕ್ಕೆ ಹೋದಾಗ ತತ್ತರಿಸಿ ಹೋಗೋಂಗೆ ನನಗೆ ಆಗ್ತಾಯಿದ್ದಿತ್ತು. ಮತ್ತು ಇವರು ಯಾವುದೇ ಮಾನದಂಡವನ್ನು ನೀವು ತಗೊಳ್ಳಿ, ಯಾವುದೇ ಸೂಚ್ಯಂಕವನ್ನು ತಗೊಳ್ಳಿ, ಈ ದಲಿತ ಹೆಣ್ಮಕ್ಳು ಶಿಕ್ಷಣ ಆಗಿರಲಿ, ಆರೋಗ್ಯ ಆಗಿರಲಿ, ಉದ್ಯೋಗ ಆಗಿರಲಿ, ಅಥವಾ ಲೈಂಗಿಕ ಕಿರುಕುಳ ಮುಕ್ತ ಯಾವುದೇ ರೀತಿಯ ಹಿಂಸೆ ಮುಕ್ತ ವಾತಾವರಣ ಆಗಲಿ ಈ ಹೆಣ್ಮಕ್ಳಿಗೆ ಸಿಕ್ಕಿಲ್ಲ. ಆಮೇಲೆ ಸಿಕ್ಕಿರೋ ಅಂಥದ್ದು, ಆಮೇಲೆ ಅವರು ಕೊಟ್ಟಂತಹ ದುಡಿಮೆಗೂ ತಕ್ಕಂತಹ ಪ್ರತಿಫಲನೂ ಅವರಿಗೆ ಸಿಕ್ಕಿಲ್ಲ. ಯಥೇಚ್ಛವಾಗಿ ಸಿಕ್ಕಿರುವಂಥದ್ದು ಹಿಂಸೆ, ಹೊರಗಡೆಯ ಜಗತ್ತಿನಿಂದಲೂ ಒಳಗಡೆ ಜಗತ್ತಿನಿಂದಲೂ. ನಾನೇ ವಿಟ್ನೆಸ್ ಆಗಿದ್ದೀನಿ ಅದಕ್ಕೆ. ನಾನೇ ಎಷ್ಟೊಂದು ಸಲ ನಡುವೆ ಬಿಡ್ಸೋಕ್ಕೋಗಿ ಜಗಳಗಳನ್ನು ಒದೆ ತಿಂದಿದ್ದೀನಿ. ನನಗೆ ಇದನ್ನು, ಈ ವೈಲೆನ್ಸನ್ನು ಅಡ್ರೆಸ್ ಮಾಡಬೇಕಾದ್ರೆ ನಾನು ಬರೀ ರೈಟ್ ಕಾನ್ಷಿಯಸ್ಸಿನ ಚಳುವಳಿಯ ಮೂಲಕ ಇದನ್ನು ಅಡ್ರೆಸ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ನಾನು ಒಂದು ಬೇರೆ ದಾರಿಯನ್ನು ಹಿಡಿಬೇಕಾಯಿತು. ಆ ಒಂದು ಎಲ್ಲೋ ಒಂಥರ ನನ್ನ
ಆರ್ಟ್ ಫಾರ್ಮಿನಲ್ಲಿ ಅಥವಾ ನಮ್ಮ ಸಾಂಸ್ಕೃತಿಕ ಲೆಗೆಸಿ ಏನಿದೆಯಲ್ಲ ಅದರಲ್ಲಿ ಏನಾದರೂ ಒಂದು ಉತ್ತರವನ್ನು ಕಂಡಿಡ್ಕೋಬೇಕು ಅಂತಂದ್ಬಿಟ್ಟು ಆಳಕ್ಕೆ ಇಳಿದಾಗ ನನಗೆ ಸಹಾಯ ಮಾಡ್ತು. ಯಾಕಂದರೆ ಎಷ್ಟು ಹಿಂಸೆಗೆ ಒಳಗಾಗಿರ್ತಾರೆ ಅಂತಂದರೆ, ವಿಶೇಷವಾಗಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಅಂತೂ ಮಾತು ಆಡೋದಕ್ಕೆ ಬರಲ್ಲ. ಇವತ್ತು ಅವರು ಒಂದು ದೊಡ್ಡ ಇದಾಗಿ ಬೆಳೆದಿದ್ದಾರೆ. ಹುಡುಕಿ ಒಂದಷ್ಟು ಜನ ಕೆಲಸ ಬಿಡಿಸಿರೋದು. ಓಬ್ಳೇಶು ಇಲ್ಲಿ ಬಂದಿಲ್ಲ, ಅವ್ರನ್ನ ಕೆಲಸದಿಂದ ಈಚೆ ಬರೆಸಿ ಬೇರೆ ಕೆಲಸ ಸೇರಿಸಿರೋದು ಉಂಟು. ಮತ್ತು ಅವ್ರ ಮಕ್ಕಳುಗಳೆಲ್ಲ ಓದಿಗೆ ಭೀಮ ಶಾಲೆಗಳನ್ನು ಮಾಡಿರೋದು ಉಂಟು. ಇದಕ್ಕೆ ಇವರು ವಿಶೇಷವಾಗಿ ಎದುರಿಸೋದು ಒಂದು ಸ್ಟಿಗ್ಮಾ ಇದೆ ಇವರಿಗೆ. ಮನುಷ್ಯರು ಅಂತ ಒಂದು ನನಗೆ ತತ್ತರಿಸಿ ಹೋಗಂಗೆ ಮಾಡಿದ್ದು ಯಾವ ಅಂಶ ಅಂತಂದರೆ, ತಾನೇ ನಾನು ಮನುಷ್ಯ ಅನ್ನೋದನ್ನು ಮರ್ತು ಹೋಗ್ಬಿಡೋದು. ನಾವು ಹೆಣ್ಮಕ್ಳಿಗೆ ನಾನು ಕೀಳು ಅನ್ನೋದನ್ನು ಹೆಂಗೆ ನಂಬಿಸ್ತಾರೆ ಅಂತಂದರೆ, ನೀನು ಏನೇ ಮಾಡು ಒಪ್ಕೊಳ್ಳೋದಿಲ್ಲ ಅದನ್ನು. ನಾನು ನನ್ನ ರಿಸರ್ಚಿನ ಭಾಗವಾಗಿ ಸುಮಾರು ಮಹಿಳೆಯರನ್ನು ಮಾತಾಡಿಸಿದ್ದೀನಿ. ಅದು ನನಗೆ ವಿಶ್ವವಿದ್ಯಾಲಯಗಳು ಕಲಿಸ್ದಿರೋ ಅಂಥ ಪಾಠ ಕಲಿಸಿದ್ದಾವೆ. ಹೊಡಿತಾರ ಮನೆಯಲ್ಲಿ ಗಂಡ ಅಂತಂದರೆ ಕಿಸ್ಕಂತ ನಗೋರೆ, ಯಾಕ್ರೆ ಹೆಂಗೆ ನಗ್ತೀರ, ಸುಖವಾಗಿದ್ದೀರೇನೆ ಮನೇಲಿ, ಹೊಡಿಯಲ್ವೇನೆ ನಿಮ್ಮ ಗಂಡುಗಳು ಅಂತ ಅಂದರೆ, ಅಮ್ಮ ಯಾಕಮ್ಮ ಇಂಥದ್ದು ಕೇಳ್ತೀಯ, ಇಂಥ ಪ್ರಶ್ನೆ ಕೇಳಕ್ಕ ನಿಂಗೆ ನೀನು ಸ್ಕೂಲ್ನಾಗೆ ನಿಂಗೆ ಸಂಬಳ ಕೊಡೋದು, ಯಾವ ಗಂಡಮ್ಮ ಹೊಡಿದೇ ಇದ್ದಾನು ಅಂತ ಅಂದ್ಬಿಟ್ಟು ಭೀಕರ ವೈಲೆನ್ಸಿಗೆ ಒಳಗಾಗಿರೋದು ನೋಡಿದ್ದೀನಿ. ಆ ವೈಲೆನ್ಸಿಗೆ ಕಾರಣ ಇರ್ಬೋದು, ನಾನು ಯಾರನ್ನೂ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲ್ಲ. ನಾವು ಜೊತೆಗೂಡಿ ನಡಿಬೇಕು, ಜೊತೆಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂತ. ಈ ಆರ್ಟ್ ಫಾರ್ಮ್ ಕೊಟ್ಟಂಥದ್ದು ಹಸಿವು ಕನಸು ಅಂತ ಅನ್ನೋ ಒಂದು ನಾಟಕವನ್ನು ನನ್ನ ಸ್ನೇಹಿತ ದೀಪಕ್ ಜೊತೆಯಲ್ಲಿ ಸೇರಿ ಮಾಡಿಸ್ದೆ. ಆ ಪ್ರೋಸೆಸ್ಸು ನನಗೊಂದು ಬೇರೆಯೇ ಒಂದು ಪಾಠವನ್ನು ಕಲಿಸ್ತು. ಬಹುಶಃ ಅದು ನಾನೇ ಬದಲಾಗೋದಕ್ಕೂ ಸಾಧ್ಯ ಆಯಿತು. ಅವರು ಅದ್ಭುತವಾಗಿ ಹಾಡ್ತಾರೆ. ಒಬ್ಳಂತೂ ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾಳೆ, ಇನ್ನೊಬ್ಬಳು ಒಬ್ಬೊಬ್ಬರು ಒಂದೊಂದರಲ್ಲಿ ಒಂದು ಕಸುಬು ಚೆನ್ನಾಗಿ ಅವರಿಗೆ ಗೊತ್ತಿತ್ತು. ಆದರೆ ಯಾರಿಗೂ ನಾವು ನಾವು ಕಲಾವಿದರಾಗ್ತೀರಮ್ಮ ಅಂತ ಅಂದ್ಬಿಟ್ಟು ಅವ್ರು ಹಾಡ್ತಾರೆ. ಆದರೆ ಚೆನ್ನಾಗಿ ಆಡ್ತೀನಮ್ಮ ಅಂತಾರೆ. ಆಮೇಲೆ ಸಸ್ಯದ ಬಗ್ಗೆ ಎಷ್ಟು ಜ್ಞಾನ ಇತ್ತು. ಇಂಥದ್ದು ಒಂದಷ್ಟನ್ನು ನನಗೆ ಕೆದಕಿ ಈಚೆ ತರಿಸೋದಕ್ಕೇನೆ ಒಂದು 3-4 ವರ್ಷ ಸತತವಾಗಿ ಅವ್ರ ಬೆನ್ನಿಂದ ಬಿದ್ದಿದ್ದೀನಿ. ಅವರಿಗೆ ಅವ್ರದ್ದೇ ಸ್ಕ್ರಿಪ್ಟು, ಅವ್ರದ್ದೇ ಕತೆಗಳು, ನಾನು ಕೂತು ಬರದೆ ಅಷ್ಟೇನೆ, ಅವ್ರದ್ದೇ ಸೆಟ್ಟು ಡಿಸೈನ್ಗಳನ್ನ ಮಾಡಿಸಿ, ಅವ್ರ ಕೈನಲ್ಲೇ ಕಾಸ್ಟ್ಯೂಮ್ಗಳನ್ನು ಮಾಡಿಸಿ, ಅವರು ಫಸ್ಟು ಶೋನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿ ಉಮಾಶ್ರೀ ಬಂದು ಅವರನ್ನು ಅಪ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ನಾಟಕ ನೋಡಿ ಚೌಟರು ಅವರಿಗೆ ಸನ್ಮಾನ ಮಾಡಿದಾಗ ಆ ಹಾರನೆಲ್ಲ ಹಾಕ್ಕೊಂಡು, ಅಮ್ಮ ನಾವು ಕಲಾವಿದ್ರಲ್ವ ಅಮ್ಮ ಅಂತ ಅಂದರು. ಅಂದರೆ ಈಗ ಅವರೇ ನಡೆಸ್ತಾರೆ. ಅವರು ಎಲ್ಲೆಲ್ಲೋ ಹೋಗಿದ್ದಾರೆ. ಮೊನ್ನೆ ಉತ್ತರ ಪ್ರದೇಶಕ್ಕೆಲ್ಲ ಹೋಗ್ಬಿಟ್ಟು ನಾಟಕ ಮಾಡಿಕೊಂಡು ಬಂದಿದ್ದಾರೆ. ಇದು ಬೇರೆಯೇ ಸ್ವರೂಪದ ಸ್ಟ್ರ್ಯಾಟಜಿಯನ್ನು ಬಯಸುತ್ತೆ. ನಾನೇ ಕೀಳು ಅನ್ನೋದನ್ನು ಒಪ್ಕೊಂಡಿರೋ ಅಂಥದ್ದನ್ನು ಬಿಡಿಸ್ಕೊಳ್ಳೋ ಅಂಥದ್ದು. ಯಾಕೆ ಇದನ್ನು ನಾನು ಹೇಳ್ತಿದ್ದೀನಿ ಅಂದರೆ, ಹೆಣ್ಮಕ್ಳನ್ನು ಈ ಚಳುವಳಿಯ ಭಾಗವಾಗಿ ಮಾಡಿಕೊಳ್ಬೇಕು ಅಂತಂದರೆ, ಬಾಬಾ ಸಾಹೇಬರು ಅದ್ಭುತವಾಗಿರೋ ಒಂದು ಮಾತನ್ನು ಹೇಳಿದ್ದಾರೆ. ನಿಮ್ಮ ಎಲ್ಲ ವಿಷಯಗಳನ್ನು, ರಾಜಕೀಯ, ಆರ್ಥಿಕ ಎಲ್ಲ ಚಿಂತನೆಗಳನ್ನು ಹೆಣ್ಮಕ್ಳ ಜೊತೆಯಲ್ಲಿ ನೀವು ಚರ್ಚೆ ಮಾಡಿ, ಇಲ್ಲ ಅಂದರೆ ಅದು ಸಮಗ್ರ ಆಗೋದಿಲ್ಲ. ಆಮೇಲೆ ಅವರು ಚಳುವಳಿಯ ಮುಂಚೂಣಿಯಲ್ಲಿ ಬರಬೇಕು ಅಂತಂದರೆ ಅವರ ಜವಾಬ್ದಾರಿಗಳನ್ನು ನೀವು ಶೇರ್ ಮಾಡ್ಕೊಳ್ಳಿ. ಮಕ್ಕಳನ್ನ ನೀವಿಬ್ಬರೂ ಸೇರಿ ಬೆಳೆಸ್ರಿ. ಹೀಗೆ ನೀವು ಬದುಕು ಮಾಡಬೇಕು ಅಂತಂದರೆ ಗಂಡ ಹೆಂಡರು ಮಿತ್ರರಂತಿರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಬಹುದೊಡ್ಡ ರಾಜಕೀಯ ಚಿಂತಕ. ಗಂಡ ಹೆಂಡರು ಮಿತ್ರರಂಗಿರ್ರಿ ಅಂತ ಹೇಳಿದ್ದು ಪುಲೆ. ಮತ್ತು ಇವತ್ತು ಪುಲೆ ಅಮ್ಮನ ನೆನಪಿಸ್ಕೋಬೇಕು. ನಾನು ಸುಮಾರು ಸಲ ಹೋಗಿ ಬಂದಿದ್ದೀನಿ. ಆ ಪುಲೆವಾಡಕ್ಕೆ ಹೋದ್ರೇ ಒಂದು ವಿಶೇಷವಾದ ಚೈತನ್ಯ ಸಿಗುತ್ತೆ ನಮಗೆ. ಆ ಇಬ್ಬರು ದಂಪತಿಗಳು ಅವ್ರ ಕಾಲಘಟ್ಟದಲ್ಲೇನೇ ಹಾಗೆ ಇದ್ದರು. ಈ ಕರುಣೆ ಮೈತ್ರಿಯನ್ನು ನಾನು ಆತ್ಕೊಂಡು ಆ ದಾರಿಯಲ್ಲಿ ನಡೀತಾ ಹೋದಾಗ ಸಿಟ್ಟು ತುಂಬಾ ಇತ್ತು ನನಗೆ. ನಾವು ಪುರುಷ ಪ್ರಧಾನತೆ ಅಥವಾ ಪಿತೃಪ್ರಧಾನತೆ ಅಂದ ತಕ್ಷಣ ನಾನು ಪುರುಷ ಅನ್ನೋ ಒಂದು ಜೀವಿಯನ್ನು ದ್ವೇಷಿಸ್ತಾ ಇದ್ದೀನಿ ಅಂತ ಭಾವಿಸ್ತಾರೆ. ಆಮೇಲೆ ಎಷ್ಟೋ ಜನಕ್ಕೆ ನನ್ನ ಮೇಲೆ ನಾನೊಬ್ಬಳು ಫೆಮಿನಿಸ್ಟು ಅಂತ ಅನ್ನೋದನ್ನು ಕೂಡ ಒಂದು ರೀತಿಯಲ್ಲಿ ಇರುಸುಮುರುಸನ್ನು ಉಂಟು ಮಾಡಿರೋದು ಇದೆ. ನನಗೆ ಗೊತ್ತು ನನ್ನ ಮೇಲೆ ಎಂತೆಂಥ ಆಪಾದನೆಗಳು ಇದ್ದಾವೆ ಅಂತ ಅಂದ್ಬಿಟ್ಟು. ಒಬ್ಬಳು ಹೆಣ್ಮಗಳಾಗಿ ಅದು ಈ ಕಾಲಘಟ್ಟದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದರೆ ಎಲ್ಲೋ ನನ್ನ ಖಾಸಗಿ ಬದುಕನ್ನು ನಾನು ಪಣಕ್ಕೆ ಒಡ್ಡಿ ಬದುಕಬೇಕಾಗುತ್ತೆ.
ಅಂತ ಅನ್ನೋದು. ಆದರೆ ಅದನ್ನು ಮೀರ್ಕೊಳ್ಳೋ ಅಂಥ ಮಾರ್ಗವಾಗಿ ಚಳುವಳಿ ನನಗೆ ರಾಜಕೀಯ ಪ್ರಜ್ಞೆಯನ್ನು ಕೊಡ್ತು. ಆದರೆ ನನ್ನ ಒಳಗನ್ನು ನಾನು ತಿರುಗಿ ನೋಡಿಕೊಂಡು ನನ್ನ ಪರಂಪರೆ ಒಳಗಡೆ ಇರುವ ಚೈತನ್ಯವನ್ನು ತಗೊಳ್ಳೋದಕ್ಕೆ ನನಗೆ ಬುದ್ಧ ಮಾರ್ಗ, ನಮ್ಮವ್ವ ನಮ್ಮ ಅಜ್ಜಿಯರೇ ನನಗೆ ದೊಡ್ಡ ಆಧಾರ. ಮತ್ತು ಈ ಹೆಣ್ಮಕ್ಳು ಹೇಳಿದೆ ಅಲ್ಲ, ಇಷ್ಟೆಲ್ಲ ವಯಲೆನ್ಸನ್ನು ಅನುಭವಿಸಿ ಹೆಂಗೆ ಅವ್ರು ಜಗತ್ತನ್ನು ಪ್ರೀತಿ ಮಾಡ್ತಾರೆ, ಹೆಂಗೆ ಅವರು ನಗ್ತಾರೆ, ಜೋಕ್ ಮಾಡ್ತಾರೆ, ಖುಷಿಯಾಗಿರ್ತಾರೆ. ಎಷ್ಟೋ ಸಲ ನನಗೆ ನೀನು ಯಾಕಮ್ಮ ಹಿಂಗೆ ಆಡಿಯಾ ಅಂತ ಅಂದ್ಬಿಟ್ಟು ನನ್ನನ್ನು ವಾಪಸ್ಸನ್ನು ಪ್ರಶ್ನೆ ಮಾಡಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂತ ಹುಡ್ಕೊಂಡು ಹೋದಾಗ ನನಗೆ ಎಲ್ಲೋ ಈ ಬೇರೆ ಇದೆಯಲ್ವ, ಒಂದು ಯಾವುದೇ ಕಾರಣಕ್ಕೂ ಯಾರನ್ನೂ ದ್ವೇಷಿಸಬೇಡ ಅಂತ ಅನ್ನೋದಿದೆಯಲ್ಲ, ಅದನ್ನು ಇವರು ಅಕ್ಷರಶಃ ನನಗೆ ಪ್ರಾಕ್ಟಿಕಲ್ಲಾಗಿ ಕಲಿಸಿದ್ರು. ಅಂದರೆ ಎತ್ತಿ ಒಂದು ಹೊಡಿಬೇಕು ಅಂತ ಅಂದಾಗ್ಲೂ ಇಲ್ಲ, ಆ ರೀತಿ ಆಡ್ತಾ ಇರೋವಂಥ ವ್ಯಕ್ತಿ ಅಜ್ಞಾನದಲ್ಲಿ ವರ್ತಿಸ್ತಾ ಇದ್ದಾನೆ ಅನ್ನೋದು ಬಹುಶಃ ಒಪ್ಕೊಳ್ಬೇಕಾಗಿರೋ ಹೈಯೆಸ್ಟ್ ಚಾಲೆಂಜು ಅಂತ ಅನಿಸುತ್ತೆ ನನಗೆ, ನಾನು ಒಬ್ಬಳು ವ್ಯಕ್ತಿಯಾಗಿ. ಹಾಗೆ ಈಗ ಅಯ್ಯೋ ಟಕ್ಕಂತ ಮರೆತೇ ಹೋಯ್ತು ನನಗೆ. ಆರ್ಟ್ ಫಾರ್ಮು ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೂ ಸಾಧ್ಯ ಆಯಿತು. ಅದಲ್ಲದೇ ನಾನು ನನ್ನ ಬರವಣಿಗೆ, ಅದು ನನ್ನ ಕಾವ್ಯ ಆಗಿರ್ಬೋದು, ವಿಶೇಷವಾಗಿ ನನ್ನ ಸಣ್ತಿಂಬಿ ಪುರಾಣನೂ ಕೂಡ ನನ್ನ ಭಾಷೆಯನ್ನು, ನನ್ನ ಪಾಲಿಟಿಕ್ಸನ್ನು, ಅದ್ರ ಒಳಗಡೆ ಇರೋ ಚೈತನ್ಯನ ಬದಲಾಯಿಸ್ಕೊಳ್ಳೋದಕ್ಕೆ ಈ ಆರ್ಟ್ ಫಾರ್ಮು ಕಾರಣ ಆಯಿತು. ನಾವು ಅದಕ್ಕೇ ಹೋಗಬೇಕಾಗಿರೋದು. ಮೊದಲನೇ ದಿವಸ ಮಾತಾಡಬೇಕಾದ್ರೆ ಗೋವಿಂದಯ್ಯನವರು ಆ ಮಾತನ್ನು ಹೇಳಿದ್ರು, ನಮ್ಮ ಈ ಸಾಂಸ್ಕೃತಿಕ ಮಾನವೀಯ ಸಾಂಸ್ಕೃತಿಕ ಲೆಗೆಸಿ ಏನಿದೆಯಲ್ಲ, ಅದು ನಮ್ಮನ್ನು ಕಾಪಾಡಬೇಕು, ಅದು ನಮ್ಮ ನಿಜವಾದ ಶ್ರೀಮಂತಿಕೆ ಅನ್ನೋದು. ನನಗೆ ಏನೆಲ್ಲ ಹೊಳಿತಾ ಹೋಯಿತು ಅಂತಂದರೆ, ಅಲ್ಲಿವರೆಗೂ ಒಂದು ಮಿತ್ ಇದೆಯಲ್ಲ, ದಲಿತ ಹೆಣ್ಮಕ್ಳಿಗೆ ತಲೆಯಲ್ಲೆಲ್ಲ ಅವ್ರು ಏನಕ್ಕೂ ಈಗ ಮಾತಾಡಿರೋ ಎಲ್ಲರೂ ಸಾಕ್ಷಿಗಳಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ಮಾತಾಡಿದ ಒಬ್ಬೊಬ್ಬರೂ ನಾನು ಮಾತಾಡ್ದೇ ಅವ್ರ ಮಾತನ್ನು ನಾನು ಸಂತೋಷವಾಗಿ ಕೇಳಿಸ್ಕೊತಾ ಇದ್ದೆ. ನಾನು ಈ ಚೈತನ್ಯವನ್ನು ಒಳಗೊಳ್ಳದೆ ಹೋದರೆ ಇನ್ಯಾವ ಚಳುವಳಿಯನ್ನು ಎಷ್ಟು ಬಲವಾಗಿ ನೀವು ಕಟ್ಟಬಲ್ಲರಿ? ಒಳಗೊಳ್ಳೋದು ಸುಲಭ ಅಲ್ಲ. 5-6 ಜನ ಹೆಣ್ಣುಮಕ್ಕಳ ನಾಯಕತ್ವ ತಯಾರು ಮಾಡೋದಕ್ಕೆ ನಾನು 10 ವರ್ಷ, 12 ವರ್ಷ, 15 ವರ್ಷ ಕೆಲಸ ಮಾಡಿದ್ದೀನಿ. ಆಮೇಲೆ ಈ ನಾಯಕತ್ವವು ಎಂಥದ್ದು? ಇದೇನೋ ಒಂದು ಸೆಂಟ್ರಲೈಸ್ಡ್ ನಾಯಕತ್ವನ ಅಥವಾ ಒಂದು ಕಲೆಕ್ಟಿವ್ ಆಗಿರೋ ಅಂತಹ ಒಂದು ನಾಯಕತ್ವನ ಅಂತ ಇನ್ನೂ ಒಂದು ಪ್ರಯತ್ನ, ಒಂದು ಅಧ್ಯಯನಗಳನ್ನ ಮಾಡಿಕೊಂಡು ಪುಸ್ತಕಗಳನ್ನ ಓದೋದು, ಮಾತಾಡೋದನ್ನು ಕಲಿಯೋದು, ಬರೆಯೋದನ್ನು ಕಲಿಯೋದು. ಹಾಗೆ ನನಗೆ ಒಂದು ರೀತಿಯಲ್ಲಿ ನನಗೆ ಯಾವ ರೀತಿಯ ವಿಷಾದಗಳು ಖಂಡಿತವಾಗಿಯೂ ಇಲ್ಲ. ದಲಿತ ಚಳುವಳಿ ಒಂದು ಉಚ್ಛ್ರಾಯ ಸ್ಥಿತಿಗೆ ಬಂತು. ಅದು ನನ್ನಂಥವ್ರಿಗೂ ಅಂದರೆ ಅದರದ್ದು ಕಾವು ಅಂತಂದರೆ, ನಾನು ನೇರವಾಗಿ ಅದರಲ್ಲಿ ಭಾಗಿಯಾಗದೆ ಹೋದ್ರೂ ನನ್ನನ್ನು ಬೆಚ್ಚಗೆ ಪೊರೆದಿರೋ ಅಂಥ ಚಳುವಳಿ. ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿದೆ. ನಾನು ಎಲ್ಲೆಲ್ಲೋ ಓಡಾಡಬೇಕಾದ್ರೆ ಯಾರ್ಯಾರ ಕೋಟ್ಗಾನಹಳ್ಳಿ ರಾಮಾಯಣವ್ರು ಹಾಡು ಹೇಳದೇ ಇರೋವಂಥವ್ರು ಯಾರೂ ಇಲ್ಲ. ಇವರು CG ಲಕ್ಷ್ಮೀಪತಿ ಹೇಳಿದ್ರು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಎಲ್ಲರೂ ಕಟ್ಟುತ್ತೇವ ಅಂತ ಅನ್ನೋದನ್ನು ಅವರಿಗೆ ಅಳವಡಿಸ್ಕೊಂಡ್ಬಿಡ್ತಾರೆ. ಮಾತನಾಡ ಅಕ್ಕಯ್ಯ ಅಂತ ಅನ್ನೋದನ್ನು ಎಷ್ಟೊಂದು ಹಾಡುಗಳನ್ನು, ಅದು ಎಲ್ಲೆಲ್ಲೋ ಬೇರೆ ಬೇರೆ ಸ್ವರೂಪದಲ್ಲಿ ಮುಂದುವರಿಯುತ್ತೆ. ಮತ್ತು ಹಂಗೆ ಇಂದುಧರ ಹೊನ್ನಪ್ಪರು ಅವರು ಅದು ಆ ಕಾಲಘಟ್ಟದ ದರ್ದಿಗೆ ಹುಟ್ಕೊಂಡಿದ್ದು, ಒಬ್ಬರು ಅದನ್ನು ಕ್ಲೇಮ್ ಮಾಡೋಕ್ಕಾಗೋದಿಲ್ಲ ಅಂತಂದರು. ಬಹುಶಃ ಇದು ಒಂದು ರೀತಿಯಲ್ಲಿ ಸುತ್ತುತ್ತಾ ಒಂದು ಸ್ವರೂಪವನ್ನು ಅದು ಪಡ್ಕೊಳ್ಳುತ್ತೆ. ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಎಲ್ಲನೂ ಮೀಡಿಯೇಟ್ರ್ಗಳಾಗಿ ಗೋಡೆಗಳಿದೆ, ಖಂಡಿತವಾಗೂ ನಮ್ಮ ನಡುವೆ ಗೋಡೆಗಳಿದ್ದಾವೆ. ಮ್ಯಾರೇಜ್ ಬ್ಯೂರೋಗಳಾಗಿದ್ದಾವೆ. ಮಾದಿಕಾ ಮ್ಯಾರೇಜ್ ಬ್ಯೂರೋ ಆಗಿದೆ, ಹೊಲೆಯರ್ ಮ್ಯಾರೇಜ್ ಬ್ಯೂರೋ ಆಗಿದೆ. ಮಾದಿಗರು ಒಳಗಡೆನೇ ನೀವು ನನಗೆ ಎಷ್ಟೊಂದು ಅರ್ಥ ಆಗಲ್ಲ, ಆಮೇಲೆ ಅರ್ಥ ಮಾಡ್ಕೊಂಡೆ. ನೀವು ತಣಿಗೆ ಬೂದರ, ಮರಬೂದರ, ಬುಟ್ಟಿ ಬೂದರ ಅಂತ ಅನ್ನೋದನ್ನು. ಬೆಳಗ್ಗೆನೂ ಒಂದು ಪ್ರಶ್ನೆ ಬಂತು, ನಮ್ಮ ಹುಡುಗರನ್ನೆಲ್ಲರನ್ನೂ ಬೇರೆ ಜಾತಿಯವ್ರನ್ನ ನಾನು ಅದನ್ನು ಸಪೋರ್ಟ್ ಮಾಡಲ್ಲ. ಬಾಬಾ ಸಾಹೇಬರು ಹೇಳಿದ್ದು ರಕ್ತಗಳು ಒಂದಾಗಬೇಕು ಅಂತ. ಜಾತಿ ನಿಂತಿರೋದು ಹೆಣ್ಮಕ್ಳ ನಿಯಂತ್ರಣದಿಂದ. ಆ ನಿಯಂತ್ರಣಕ್ಕೆ ಒಳಗಾಗೋದಿಲ್ಲ. ನಾನು ಪ್ರೀತಿಸಿದವನನ್ನು ಅದು ಆವಾಗಲೇ ಕೊಟ್ಬಿಟ್ರು. ಹಿಂದೂ ಕೋಡ್ ಬಿಲ್ಲಲ್ಲೇನೆ ಸಿವಿಲ್ ಮ್ಯಾರೇಜ್ ಆ್ಯಕ್ಟ್, ಜಾತಿ ಬಿಟ್ಟು ಮದುವೆ ಆಗೋದನ್ನು ಕಾನೂನಿನ ಮಾನ್ಯತೆ ಮಾಡಿದ್ರು. ನಾನು ಯಾಕೆ ತಿರ್ಗಾ ಹಿಂದಕ್ಕೆ ಹೋಗಲಿ? ನಾನು ಹುಡ್ಕೋದು ಇಲ್ಲ, ನನ್ನ ಜಾತಕನೂ ಹುಡ್ಕೋದಿಲ್ಲ. ನನ್ನ ಇಚ್ಛೆ ಬಂದವನನ್ನು ನನ್ನ ಇಚ್ಛೆ ಬಂದ ರೀತಿಯಲ್ಲಿ ನಾನು ಮದುವೆ ಆಗೋ ಸ್ವಾತಂತ್ರ್ಯನ ಬಾಬಾ ಸಾಹೇಬರು
ಕೊಟ್ಟಿದ್ದಾರೆ. ಈ ಅಂಕಿ ಸಂಖ್ಯೆದನ್ನು ನಾವು ಲೆಕ್ಕಕ್ಕೆ ಇಟ್ಕೋಬಾರ್ದು. ಬಹುಶಃ ನಾವು ಆ್ಯನಿಲೇಷನ್ ಆಫ್ ಕ್ಯಾಸ್ಟನ್ನು ಓದಿದ್ರೆ ಈ ಜಾತಿ ಹುಟ್ಕೊಳ್ಳೋದಕ್ಕೇನೆ ಒಂದೊಂದು ಜಾತಿಯಲ್ಲೂ 100 ಜನ ಇದ್ದರು ಅಂದರೆ 50 ಗಂಡು 50 ಹೆಣ್ಣು ಅನ್ನೋದು ಕರಾರುವಾಕ್ಕಾಗಿರಲ್ಲ. ಅದಕ್ಕೆ ಈ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ, ಪುಟ್ಟ ಹುಡುಗಿಯನ್ನು ದೊಡ್ಡ ಗಂಡಸಿಗೆ ಕೊಟ್ಟು ಮದುವೆ ಮಾಡೋದು, ತಲೆ ಬೋಳಿಸಿ ವಿಕಾರ ಮಾಡೋದು, ಅವಳನ್ನ ಚಿತೆಯಲ್ಲೇನೆ ಸೇರಿಸಿ ಸುಡುವಂಥದ್ದು, ಇಂಥ ಎಲ್ಲ ಅನಿಷ್ಟ ಅನಾಗರಿಕತೆ. ಬೆಳಗ್ಗೆ ಸಿ.ಜಿ. ಲಕ್ಷ್ಮೀಪತಿ ಹೇಳ್ದಂಗೆ ಮತ್ತು ಯಾಕೆ ನಾನು ಅನಾಗರಿಕತೆಗೆ ಹೋಗಲಿ, ನನ್ನ ಸಮುದಾಯದಲ್ಲಿ ವಯಸ್ಸು ಸಣ್ಣದಿತ್ತು ಅಂತಂದರೆ ಮದುವೆ ಮಾಡಿ ಗಂಡ ಸತ್ತೋಗಿದ್ದಾನೆ ಅಂದರೆ ಇನ್ನೊಂದು ಮದುವೆ ಮಾಡೋ ಅಂಥದ್ದು ಇತ್ತು. ಎಷ್ಟೊಂದು ಕಲಬೆರಕೆಗಳಾಗಲಿ ಅಂತ ಅನ್ನೋದನ್ನು ನಾನು ಭಾವಿಸ್ತೀನಿ. ಕೊನೆಯದಾಗಿ ಒಂದು ಮನವಿ ಇದು, ಮತ್ತು ಒತ್ತಾಯ ಮಾಡೋದಕ್ಕೂ ನನಗೆ ಹಕ್ಕಿದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೀನಿ. ಈ ಚಳುವಳಿ ಅಂತ ಅನ್ನೋದನ್ನು ಹಿಂದೆ ತಿರುಗಿ ನೋಡ್ಕೊಳ್ಬೇಕಾದ್ರೆ, ಅವಲೋಕನವನ್ನು ಮಾಡಿಕೊಳ್ಬೇಕು ಅಂತ ಆದಾಗ ನಾವು ಅದು ನನ್ನನ್ನೇ ಬಗ್ದು ಇರ್ಕೊಂಡು ನೋಡ್ಕೊಳ್ಳೋ ಅಂಥದ್ದು, ಅಥವಾ ನನ್ನನ್ನು ಒಂದು ಸ್ವಲ್ಪ ಒಂದು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ನನ್ನ ನಡಿಗೆಯನ್ನು ನೋಡೋದ ಅಂತ ಅನ್ನೋವಾಗ ಈ ಪುಸ್ತಕವನ್ನು ಬರೆಯೋವಂಥ ಸಂದರ್ಭದಲ್ಲಿ ನಾನು ಬರೆದಂಥ ಮಾತು ಇಲ್ಲಿ ರೆಲೆವೆಂಟ್ ಅನ್ನೋದಕ್ಕೋಸ್ಕರ ಓದ್ತೀನಿ. ಮಹಿಳೆ ಮತ್ತು ಜಾತಿ ಎಂಬ ವಿಷಯ ಕುರಿತು ಬರೆಯುವುದು ನನಗೆ ಹಗ್ಗದ ಮೇಲಿನ ನಡಿಗೆಯಂತೆ. ಯಾವ ಕಡೆ ವಾಲಿದರೂ ಬೀಳುವುದು ಖಚಿತ. ಬೀಳದೇ ಇರಬೇಕೆಂದರೆ ಸಮತೋಲನ ಕಾಯ್ದುಕೊಳ್ಳಲು ಕೈಲೊಂದು ಕೋಲನ್ನು ಸಮಾನ ಅಂತರದಲ್ಲಿ ಹಿಡಿದು ನಡೆಯಬೇಕಲ್ಲದೆ ಎಚ್ಚರವನ್ನು ಕಾಯ್ದುಕೊಳ್ಳಬೇಕು. ಅಲ್ಲಿ ಕಲಿತ ಸಮಾನತೆ ಮತ್ತು ಭಿನ್ನಮತದ ಪಾಠಗಳೇ ಸಮತೋಲನದ ಕೋಲಾಗಲು ಸಾಧ್ಯ. ಎತ್ತುವ ಪ್ರಶ್ನೆಗಳೂ ಸಹ ಸವಾಲುಗಳಾಗದೆ ಚಿಂತನೆಗಳ ಹರವನ್ನು ವಿಸ್ತರಿಸಬೇಕಷ್ಟೆ. ಈ ಪ್ರೋಸೆಸ್ಸಲ್ಲಿ ಅತ್ಯಂತ ಕೆಳಗಿರುವಂತಹ ದಲಿತ ಹೆಣ್ಣು ಮಕ್ಕಳ ವಿವೇಕವನ್ನು ಅವ್ರಿಗೊಂದು ಲೋಕದೃಷ್ಟಿ ಇದೆ. ನನ್ನ ಥೀಸಿಸ್ನೆಲ್ಲದನ್ನು ಕೂತ್ಕೊಂಡು ಇಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ. ಅದ್ಭುತವಾದ ಮಾನವೀಯ ನೋಟದ ಕ್ರಮ ಅವರಲ್ಲಿದೆ. ಅದನ್ನು ಒಳಗೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ಎಲ್ಲರೂ ಕೂತು ಯೋಚಿಸಬೇಕು. ಅದನ್ನು ಅಕ್ಷರಶಃ ಕಾರ್ಯಗತಗೊಳಿಸಬೇಕು. ಮತ್ತು ಈ ಇಡೀ ಚಳುವಳಿಯ ಪಯಣವೇ ನನಗೆ ಒಂದು ನದಿ ಹರಿದಂತೆ. ಅದು ಎಲ್ಲದನ್ನೂ ತನ್ನ ತೆಕ್ಕೆಗೆ ತಕ್ಕೋತಾ ಕೊಳೆಗಳನ್ನು ತಗೊಂಡು ಹರ್ಕಂತ ತಂತಾನೇ ಶುದ್ಧಿ ಆಗ್ತಾ ಮತ್ತೆ ತಿರ್ಗ ಅದಕ್ಕೆ ಕೊನೆಯೂ ಇಲ್ಲ ಮೊದಲು ಇಲ್ಲ. ಅದನ್ನು ಈ ಡೈಕಾಟಮಿಗಳಲ್ಲಿ ಇಡೋವಂಥದ್ದು. ಬಹುಶಃ ಗಂಡು ಮತ್ತು ಹೆಣ್ಣು ಅನ್ನೋದು ಕೂಡ ಡೈಕಾಟಮಿ. ವಾಟ್ ಮೇಕ್ಸ್ ಮ್ಯಾನ್ ವುಮನ್ ಅಂತ ಅನ್ನೋದು. ಜಸ್ಟ್ ಬಿಕಾಸ್ ನನಗೆ ಒಂದು ಗರ್ಭ ಇದೆ, ಒಂದು ಜೊತೆ ಮೊಲೆ ಇದೆ ಅನ್ನೋ ಕಾರಣಕ್ಕೆ ನನ್ನನ್ನು ನಾನು ಹೆಣ್ಣು ಅಂದ್ಕೊಳ್ಳ. ಮತ್ತೆ ನನಗೆ ನೆನಪಾಗುತ್ತೆ ರಾಮಯ್ಯನವರೇ ಹೇಳಿದಂಥ ಪಾಠ. ಅದು ಯಾರೋ ಬೀಜ ಅನ್ನೋದನ್ನು ವಿರಿಲಿಟಿಯ ಸಂಕೇತವಾಗಿ ಹಂಗೆ ಅಬ್ಬರಿಸ್ತಾ ಇರ್ಬೇಕು. ಹೈ ಕುಂತ್ಕ ಏನು ಅಂದ್ಕೊಂಡಿದ್ದೀಯ ಬೀಜ ಅಂತಂದರೆ ಅಂತ. ಇಟ್ಸ್ ಅದೇನು ಅಂತಂದರೆ ಜೀವ ತುಂಬಿರುವ ಬಸಿರು. ಹಂಗಂದಾಗ ಏನನ್ನು ಗಂಡು ಅಂತೀರಾ, ಏನನ್ನು ಹೆಣ್ಣು ಅಂತೀರಾ? ಆಗ ನೀನು ನನ್ನಂಗೆ ಒಂದು ಜೀವ, ನಿಮ್ಮಂಗೆ ನಾವು ಅಳ್ತೀವಿ, ಉಣ್ತೀವಿ, ಅಸೂಯೆ ಇದೆ, ಸಣ್ಣತನ ಇದೆ, ನಮಗೂ ಆಸೆ ಬರುತ್ತೆ, ನಮಗೂ ದುರಾಸೆಗಳಿದ್ದಾವೆ, ಎಲ್ಲವೂ ಇದ್ದಾವೆ. ನಾವು ಕೇವಲ ಮನುಷ್ಯರಾಗಿ ಎದುರು ಬದರಾಗಿ ನಿಂತ್ಕೊಂಡಾಗ ಮತ್ತು ಪರಸ್ಪರರನ್ನು ಕೇವಲ ಮನುಷ್ಯರಾಗಿ ಅಪ್ಪಿಕೊಂಡಾಗ ಅದು ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಚೂರು ಗೋಡೆಗಳನ್ನು ಒಡೆದು ಸೇತುವೆಗಳು ಆಗೋದಕ್ಕೆ ಒಂದು ಕನಿಷ್ಠ ಒಂದು ಇಟ್ಟಿಗೆಯೋ ಒಂದು ಸಿಮೆಂಟೋ ಒಂದು ಜಲ್ಲಿಕಲ್ಲೋ ಆಗೋದಕ್ಕೆ ಸಾಧ್ಯ. ಆಗ ನಮಗೆ ಈ ವರ್ಲ್ಡ್ ವ್ಯೂವು ಬರೀ ದಲಿತರ ಸಮಾಜಕ್ಕೆ ಅಷ್ಟಕ್ಕೆ ಅಲ್ಲ. ನಾವಿವತ್ತು ಪ್ಯಾಲೆಸ್ಟೈನ್ನಲ್ಲಿ ನಡೀತಾ ಇರೋವಂಥ ನರಮೇಧ ಇಸ್ರೇಲ್ ನಡೆಸ್ತಾ ಇರೋದು, ಉಕ್ರೇನಿನಲ್ಲಿ ನಡೀತಾ ಇರುವಂಥದ್ದು, ಅದಕ್ಕೂ ಕೂಡ ಅಂಥ ಒಂದು ವರ್ಲ್ಡ್ ವ್ಯೂ ಕೂಡ ದಲಿತ ಸಮುದಾಯದಲ್ಲಿ ಇದೆ ಅನ್ನೋದನ್ನು ನಾನು ಗಾಢವಾಗಿ ನಂಬ್ತೀನಿ. ಇವತ್ತು ನೋಡಿ, ಫ್ರಾನ್ಸ್ ಲಿಬರ್ಟಿ ಈಕ್ವಾಲಿಟಿ ಅಂದ ದೇಶ ಬೇರೆ ದೇಶಗಳಲ್ಲಿ ಹೋಗಿ ಕಾಲೋನಿಗಳನ್ನು ಕಟ್ಟಿತು. ಆ ಕಟ್ಟಿದಾಗ ಅವ್ರಿಗೇನೂ ಅನ್ನಿಸ್ಲಿಲ್ಲ. ವಸಾಹತುಶಾಹಿ ದೇಶಗಳಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅಂತ. ಇವತ್ತು ಬರ್ಕಿನೋ ಫಾಸೋ ಅನ್ನೋ ಒಂದು ಪುಟ್ಟ ಆಫ್ರಿಕಾದ ದೇಶದಲ್ಲಿ ಇಬ್ರಾಹಿಂ ಟ್ರವೋರೆ ಅಂತ ಅನ್ನೋನು ಹೆಂಗೆ ಸಡ್ಡು ಹೊಡೆದು ನಿಂತಿದ್ದಾನೆ ಅಂದರೆ, ನೀವು ಹೋಗ್ರಿ ಆಚೆಗೆ, ನಮ್ಮನ್ನು ನಾವು ನೋಡ್ಕೊತೀವಿ, ನಮ್ಮ ಗಣಿಗಾರಿಕೆ ನಾವೇ ಮಾಡ್ಕೊತೀವಿ ಅಂತ ಸಡ್ಡು ಹೊಡೆದು ಹಾರ್ವರ್ಡ್ ಯೂನಿವರ್ಸಿಟಿಯ 57 ವರ್ಷ ಪಾಠ ಮಾಡಿರುವ ಒಬ್ಬ ಪ್ರೊಫೆಸರನ್ನು ಕೇವಲ 10 ನಿಮಿಷದಲ್ಲಿ
ಉರುಳಿಸಿದಂಥದ್ದೂ ಇದೆ. ಅದ್ಭುತವಾಗಿ ಅವನು ತನ್ನ ಪರಂಪರೆಯ ಬೇರುಗಳ ಬಗ್ಗೆ ಮಾತಾಡ್ದ. ಅದು ಈಗಲೂ ಇದೆ. ಇನ್ 10 minutes ಅವನು ಇಬ್ರಾಹಿಂ ಟ್ರಾವರೆ ಹೆಂಗೆ ಬೀಳಿಸ್ದ ಅಂತ. ಹಾಗೆ ನಾವು ಒಬ್ರನ್ನೊಬ್ಬರು ಪರಿಚಯ ಮಾಡಿಕೊಂಡಾಗ ಈ ಎಲ್ಲ ಭೇದವನ್ನು ನನಗೆ ಮತ್ತು ನಮಗೆ ಬರೀ ದಮನಿತರು ಅಂತ ಅಂದಾಗ ಕೇವಲ ದಲಿತರು ಅಂತ ಅಲ್ಲ, ಅದು ಲೈಂಗಿಕ ಅಲ್ಪಸಂಖ್ಯಾತ. ನಾನು ಅವ್ರ ಜೊತೆಯಲ್ಲೂ ನಾನು ನಿಕಟವಾಗಿ ಕೆಲಸ ಮಾಡಿದ್ದೀನಿ, ನಾಟಕ ಮಾಡಿದ್ದೀನಿ. ಅವರ ವಿಷಯವನ್ನೇ ಇಟ್ಕೊಂಡು ಇವತ್ತು ಅಕ್ಕ ಇಲ್ಲ, ಅವಳು ತುಂಬ ಬಾಯಿ ತುಂಬ ಅಮ್ಮ ಅಂತ ಕರೀತಾಳೆ, ರೂಮಿನೂ ಸರ್ಸಿಮಾ ಅಂತ ಕರೆಯೋದು. ಈ ಎಲ್ಲ ದಮನಿತರಿಗೂ ವಿ ಕ್ಯಾನ್ ಎಕ್ಸ್ಟೆಂಡ್ ಅವರ್ ಸಾಲಿಡ್ಯಾರಿಟಿ, ವಿ ಕ್ಯಾನ್ ಎಕ್ಸ್ಟೆಂಡ್. ಬೆಳಿಗ್ಗೆ ಬಂತು ಬ್ರೋ ಅಂತ ಅನ್ನೋದು, ಬ್ರದರ್ ಅಂತ ಅನ್ನೋದು, ಇದರಲ್ಲಿ ಸಿಸ್ಟರ್ನ ಹುಡುಕಬೇಕಲ್ಲ. ನಾನು ಒಂದು ಕಾಮನ್ ಟರ್ಮಿನಾಲಜಿ ನಾವು ಹುಡುಕೋಬೋದು. ಸಿ ಜಿ ಲಕ್ಷ್ಮೀಪತಿ ಇಲ್ಲ ಇಲ್ಲಿ, ಅವ್ರಿಗೂ ಕೇಳಿಸಿ ಬ್ರೋಸಿಸ್ ಅಂತ ಅನ್ಬೋದಾ ಅನ್ನೋದನ್ನು. ಯಾಕಂದರೆ ನನಗೆ ಬೇಕು, ನನಗೀಗ್ಲೂ ಅಗತ್ಯ ಇದೆ, ನೀವು ನನ್ನನ್ನು ಒಳಗೊಂಡಿದ್ದೀರಿ ಅನ್ನೋದಕ್ಕೆ ನನಗೊಂದು ಸಿಂಬಾಲಿಕ್ಕಾಗೂ ಬೇಕಾಗಿದೆ. ಅದನ್ನು ಏನು ಮಾಡೋಣ ಅಂತ, ಅದು ಸಿಸ್ ಬ್ರೋ ಅಂತಲೂ ಆಗ್ಬೋದು. ವುಮನ್ ಅನ್ನೋದರಲ್ಲಿ ಮ್ಯಾನೂ ಇರೋದ್ರಿಂದ ಅಂಥ ಟರ್ಮಿನಾಲಜಿ ಹುಡ್ಕೊಂಡಂತೆ ಅದು ತುಂಬ ಕ್ರಿಯೇಟಿವ್ ಆಗಿರುತ್ತೆ. ಅದು ನಾ ಎಕ್ಸಸೈಸು ಇಷ್ಟನ್ನು ಹೇಳಿ ಕೊನೆಗೆ ಈ ಅಸ್ಮಿತೆಯ ಬಗ್ಗೆ ಬರುತ್ತೆ. ಯಾಕೆ ಅಂತಂದರೆ ನನಗೆ ನನ್ನ ಸೋದರರು ಹುಡುಕೊಟ್ಬಿಟ್ರೆ ಇನ್ನೂ ಸ್ಯಾನೆ ಸಂತೋಷ ಆಗಿ ಊರೆಲ್ಲ ಈಗಳ್ರಪ್ಪ ನೀವೆಲ್ಲರೂ ಗಂಡಸ್ರನ್ನ ಬೈತೀರಲ್ಲ, ಈಗ ನೋಡು ನಮ್ಮ ಹುಡುಗರು ಎಂಥವನು ಹುಡುಕೊಟ್ಟವೆ ಅಂತ ತಲೆ ಮೇಲೆ ಇಟ್ಕೊಂಡು ನಾನು ಮೆರ್ಕೊಂಬಂದ್ಬಿಡ್ತೀನಿ ದೇವ್ರಂಗೆ. ಆಮೇಲೆ ಯಾರು ತಾಯಂದ್ರಂಗಿರೋ ಅಂಥ ಗಂಡಸರು ಸಿಕ್ಕಿಬಿಟ್ರು ಅಂತೂ ನಾನು ಹಿಂಗಾಕಿ ಹುಡುಕಿ ಅವ್ರನ್ನ ಸದಾ ನೆನಪಿಸ್ಕೊತೀನಿ. ಎಲ್ಲ ಆಕ್ರೋಶ ಗಂಡಸ್ರ ಮೇಲೆ ಬಂದ ತಕ್ಷಣ ಹಿಂಗೆ ಕಣ್ಣು ಮುಂದೆ ಅವ್ರು ಬಂದ ತಕ್ಷಣ ತಿಕ್ಕ ಮುಚ್ಕೊಂಡು ಸುಮ್ಮನೆ ಕುಂತ್ಕೋ ಅಂತ ನನಗೆ ನಾನೇ ಅನ್ಕೊತೀನಿ. ಅಂಥದ್ದು ನಿಮ್ಮಿಂದನೇ ಬಂತು ಅಂತಂದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಹುಡ್ಕೋಕ್ಕೇನು ಕಷ್ಟ ಇಲ್ಲ, ನೀವು ಹುಡುಕೊಡ್ರಿ, ನಿಮ್ಗೂ ಚೆನ್ನಾಗಿ ಅನ್ನಿಸ್ಬೋದು ಅಂತ ಅಂದ್ಬಿಟ್ಟು ಕೊನೆಯದಾಗಿ ನಾನು ಇದು ಈ ಅಸ್ಮಿತಾ ರಾಜಕಾರಣದ ಬಗ್ಗೆ ಮಾತಾಡಬೇಕಾದ್ರೆ ಬೋತ್ ಫೆಮಿನಿಸ್ಟ್ ಮೂಮೆಂಟಲ್ಲೂ ಮಾರ್ಕ್ಸಿಸ್ಟ್ ಮೂಮೆಂಟಲ್ಲೂ ನಾಗರಾಜ್ ಅವರು ಇಲ್ಲೂ ಇದ್ದಾರೆ. ನಾನು ಕಾಮ್ರೇಡ್ಗಳ ಜೊತೆನಲ್ಲೂ ಸುಮಾರು ದಶಕಗಳಿಂದ ಕೆಲಸ ಮಾಡಿದ್ದೀನಿ, ಜಗಳನೂ ಆಡಿದ್ದೀನಿ, ಬಿಕಾಸ್ ದೇ ಆರ್ ಮೈ ಕಾಮ್ರೇಡ್ಸ್. ಅಸ್ಮಿತೆಯ ಪ್ರಶ್ನೆಯನ್ನು ಅಷ್ಟು ಸಡಿಲವಾಗಿ ಸುಲಭವಾಗಿ ನಾವು ನೋಡೋದಕ್ಕಾಗೋದಿಲ್ಲ. ಯಾಕೆಂದರೆ ಈ ಐಡೆಂಟಿಟಿಗೆ ಲೆಡ್ ಥರ ಭಾರವಾಗಿನೂ ಇದೆ. ನನ್ನ ಪಾಸ್ಟನ್ನೇ ನಾನು ತಿರುಗಿ ನೋಡಲಾರದಷ್ಟು ಭಾರವನ್ನು ಹೊರಿಸಿದೆ. ಅಥವಾ ಇನ್ನೊಂದು ಕಡೆಗೆ ಜಿಗಿಬೇಕು ಅಂತಂದರೆ ಇನ್ನೊಂದು ಜಾಗ ನಂದು ಅಂತ ಅನ್ನೋದು ಇಲ್ಲದೆ ಇರುವಂಥದ್ದು. ಅದು ನನ್ನ ಒಳಗಡೆನೇ ಕಾಡಿದಾಗ ಈ ಒಂದು ಪದ್ಯವನ್ನು ಬರೆದೆ. ಈ ಪದ್ಯ ಓದಿ ನನ್ನ ಮಾತನ್ನು ಮುಗಿಸ್ತೀನಿ. ಚೀಟಿ ಕೊಡಬೇಡ, ಇಟ್ಕೊಂಡಿದ್ರೂ ನಾನು ಚೀಟಿ ನೋಡೋದು ಇಲ್ಲ ಆ ಕಡೆಗೆ, ಆಮೇಲೆ ನಿಲ್ಲಿಸೋದು ಇಲ್ಲ ನೀ ಚೀಟಿ ಕೊಟ್ಟೆ ಅಂತವ. ಗಂಗೆಯ ಮಗಳು ನಾನು, ನಗುತ್ತೇನೆ ಹೊಟ್ಟೆ ತುಂಬ, ಒಡಲೊಳಗೆ ಜ್ವಾಲಾಮುಖಿ ಸಿಡಿದು ಲಾವಾರಸ ಮೈಯೊಳಗೆಲ್ಲ ಹರಿದಾಡಿ ಕುದಿಯುತ್ತಿದ್ದರು. ಜೀವಜಲ ಗಂಗೆಯ ಮಗಳು ನಾನು, ಕಣ್ಣಾಲಿಗೆ ಯೋನಿ ಪಸೆ ಒಣಗಿ ಕಲ್ಲಂತೆ ಬಿರಿದರೂ ನಗುತ್ತೇನೆ ತೇವದಂತೆ, ಕಲ್ಲ ಸಂದೊಳಗೆ ಒಡೆವ ಮೊಳಕೆಯಂತೆ, ಬಂಡೆ ಬಿರಿದು ಚಿಮ್ಮುವ ಚಿಲುಮೆ ಗಂಗೆಯ ಮಗಳು ನಾನು. ಬಚ್ಚಲು ಚರಂಡಿ ಮೋರಿಯಲ್ಲಿ ಮೀಯಿಸಿದರೂ ನಗುತ್ತೇನೆ ಘಮಘಮಿಸಿ ಕೊಳೆ ತೊಳೆವ ಪಾವನ ಗಂಗೆಯ ಮಗಳು ನಾನು. ತೊಗಲ ಮೈಯ ರಣಬಿಸಿಲ ಮರಳುಗಾಡಾಗಿಸಿದರೂ ನಗುತ್ತೇನೆ ತಂಪಾಗಿ ಮರಳುಗಾಡಿನ ಓಯಸಿಸ್ ಗಂಗೆಯ ಮಗಳು ನಾನು. ಒಡಲ ಕುಳಿಯೊಳಗೆ ಸುಳಿಯಂತೆ ಸುತ್ತುವ ಸಂಕಟವು ತಿರುಗಿ ಮಸೆದುಕೊಳ್ಳುವಾಗಲೂ ನಗುತ್ತೇನೆ ಬೆಚ್ಚಗೆ ಚಂಡಿ ಹಿಡಿದ ಮಗುವಂತೆ, ಹಂಬಲಿಸಿ ಹಠವಾದ ಯೋಗಿಯಂತೆ. ಕಲ್ಲಾಗಿ ನಿಲ್ಲು ಮಗಳೇ, ಆಗ ಮೇಲೇಳುವುದು ಹಗುರಾದ ಉಗುರು ಬೆಚ್ಚಗಿನ ಬೆಣ್ಣೆಯಂತ ನಗು ಎಂದು ಕಲಿಸಿದ ಸುಳಿಗಂಗೆ ಮಗಳು ನಾನು. ಹೊರೆ ಹೇರಿ ಕಟ್ಟಿ ಹಾಕಿ ಕಾವಲು ಕಾದರೂ ನಗುತ್ತೇನೆ ನಿರ್ಬಿಡೆಯಿಂದ, ಕಲ್ಲನ್ನೇ ಕೊರೆದು ಹರಿವ ರಭಸದ ಗಂಗೆಯ ಮಗಳು ನಾನು. ಚಮ್ಮಾರನ ಬೋಕಿಯ ತವರು ಮನೆ ಮಾಡಿಕೊಂಡ ಗಂಗೆ, ಪಟ್ಟು ಬಿಡದವರಿಗೆ ಸುರಿದ ಗಂಗೆ, ಒಲಿದವರ ನೆತ್ತಿ ಏರಿದ ಗಂಗೆ, ನೆತ್ತಿ ಕೂಡದ ಹಸುಗೂಸುಗಳ ಎದೆಗೊತ್ತಿ ನೆತ್ತಿ ಮೂಸುವ ಗಂಗೆ, ಅವಳ ಹನಿಮಗಳು ನಾನು. ಈ ಮಾತನ್ನು ಹೇಳಬೇಕಾದ್ರೆ ನಾನು ದೇಹ ರಾಜಕಾರಣದ ಪಾಠವನ್ನು ಕಲಿತಿದ್ದು ಸ್ತ್ರೀವಾದಿ ರಾಜಕಾರಣದಲ್ಲಿ. ನಾನು ಈ ದೇಹವನ್ನು ಹೊತ್ತಿದ್ದೇನೆ
ಮತ್ತು ಈ ಜಾತಿಗೆ ಸೇರಿದ್ದೇನೆ, ಈ ವರ್ಗಕ್ಕೆ ಸೇರಿದ್ದೇನೆ ಅನ್ನೋ ಕಾರಣಕ್ಕೇ ವೈಲೆನ್ಸಿನ ಸ್ವರೂಪ ಬದಲಾಗುತ್ತೆ. ಇದ್ರ ಎಲ್ಲದರ ನಡುವೆನೂ ಇಷ್ಟೆಲ್ಲ ವೈಲೆನ್ಸನ್ನು ಎದುರಿಸಿದ್ರೂ ಸಣ್ಣ ಸಣ್ಣ ದೊಂದಿಗಳಾಗಿ ಮೊಳಕೆಗಳಾಗಿ ಇಲ್ಲಿ ಕೂತಿರೋ ನನ್ನ ಎಲ್ಲ ಅಕ್ಕಂದ್ರೂ ನಂಗೆ ಅವ್ರ ಮಾತನ್ನು ಕೇಳಬೇಕಾದ್ರೆ ನಗಬೇಕಾದ್ರೂ ಹೊಟ್ಟೆ ಒಳಗಿಂದ ಏನೋ ಒಂದು ಉಕ್ಕೊಂಡು ಬರ್ತಾಯಿತ್ತು. ನನಗೊಂದು ಭರವಸೆಯನ್ನು ಕೊಡ್ತು. ನೇತ್ರಾವತಿ ಇದ್ದಾಳೆ, ಸದ್ದಿಲ್ದೇ 2 ದಶಕಗಳಿಂದ ಕೆಲಸ ಮಾಡ್ಕೊಳ್ತಿದ್ದಾಳೆ. ಇಲ್ಲಿವರೆಗೂ ಒಂದು ಕವನ ಸಂಕಲನ ತಂದಿಲ್ಲ. ಚಂದ್ರಮ್ಮ ಕುಂತವಳೆ, ಎಷ್ಟೊಂದು ಜನಕ್ಕೆ ಒಂದು ಮನೆ ಅಂತ ಅನ್ನೋದು ಇಲ್ಲಿಂದ ಅಲ್ಲಿಗೆ ಚಂಡಾಡಿಸ್ಕೊಳ್ಳೋ ಅಂಥ ಸ್ಲಮ್ ಜನರಿಗೆ ಮನೆ ಅನ್ನೋ ಕಲ್ಪನೆ ಬೇರೆಯೇ, ನಮಗೆ ಅರ್ಥ ಆಗೋದಿಲ್ಲ. ಅಂಥದ್ದೊಂದು ಮನೆ ಮಾಡಿಕೊಟ್ಟಿರೋದು. ಗೌರಿ, ಅವಳನ್ನ ಕೇವಲ ಮಾರ್ಕ್ಸ್ವಾದಿ ಅಂದ್ಬಿಟ್ರೆ ತಪ್ಪಾಗುತ್ತೆ. ಅಭಿಷೇಕನ ಮೇಲೆ ಪೋಕ್ಸೋ ಕಾಯ್ದೆ ಹಾಕಿದಾಗ ಅದು ಡಿಸ್ಪ್ರೂವ್ ಆಗೋದ್ರಲ್ಲಿ ಹೋರಾಟದಲ್ಲಿ ಭಾಗಿಯಾದಂಥವಳು. ಮತ್ತು ಇಲ್ಲಿವರೆಗೂ ಈಗ ಅವರು ಅಟ್ರಾಸಿಟಿ ಕಾಯ್ದೆ ಹಾಕಿದಾಗ ಕಾಲಿಡಿಯಕ್ಕೆ ಬರ್ತಿದ್ದಾರೆ ಅಂದ್ರೂ ಕ್ರಾಸ್ ಎಕ್ಸಾಮಿನೇಷನ್ ನಡೀತಿದೆ. ಜನವರಿ 7ನೇ ತಾರೀಕು ತುಮಕೂರು ಕೋರ್ಟಲ್ಲಿ ಇದೆ. ನಿರಂತರ 9 ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾಳೆ. ನಮ್ಮ ಬಿಜಾಪುರದ ಹೆಣ್ಮಗಳು ಭುವನೇಶ್ವರಿ ಕಾಂಬ್ಳಿ ಅಂತ ಅಂದ್ಬಿಟ್ಟು PhD ಥೀಸಿಸ್ಸು ವಲಸೆ ಕಾರ್ಮಿಕರ ಬಗ್ಗೆ. ಅದು ಒಂದು ತುಂಬ ಒಳ್ಳೆ ಥೀಸಿಸ್ಸು. ಇವತ್ತು ಅವಳು ಊರಿನಲ್ಲಿ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾಳೆ. ಅಲ್ಲಿ ಎಲ್ಲೋ ನಾನು ದೀಕ್ಷಾ ಭೂಮಿಗೆ ಹೋಗಿದ್ದಾಗ ಮೇಡಮ್ ರೀ ಅಂತ ಕೂಗಿ ಕರೆದ್ಲು, ಅದ್ರ ಮುಂದೆ ನಿಂತಿದ್ಲು. ಅವಳು ಒಂದು ದೊಡ್ಡ ಕೆಲಸ ಮಾಡ್ತಾಯಿದ್ದಾಳೆ. ಹಿಂಗೆ ಎಷ್ಟೊಂದು ಜನ ನಮ್ಗೆ ಕೆಸ್ತಾರ ಇರ್ಬೋದು, ಓದೋದನ್ನು ಬರೆಯೋದನ್ನು ತಣ್ಣಗೆ ಒಂದು ಲೈಬ್ರರಿನೂ ನೇತ್ರಾವತಿ ಮಾಡ್ಕೊಂಡಿದ್ದಾಳೆ. ನನಗೆ ಹೇಳೋದಕ್ಕೆ ಇನ್ನೂ ಒಂದಷ್ಟು ಹೆಸರುಗಳಿದ್ದಾವೆ. ಈ ಎಲ್ಲರೂ ಒಂದು ರೀತಿಯಲ್ಲಿ ಈ ಜೀವಪರ ಪರಂಪರೆಯನ್ನು, ಅಂತಿಮವಾಗಿ ನಾವು ಜೀವಿಗಳು, ಈ ಜೀವಪರ ಪರಂಪರೆಯನ್ನು ಮುಂದುವರಿಸುವಂಥ ಇಂಥ ದೊಂದಿಗಳು, ಒಂದು ಚಿಕ್ಕ ಚಿಕ್ಕ ಬೀಜಗಳು, ಇವೆಲ್ಲವನ್ನೂ ಇರಬೇಕಾದ್ರೆ ನನ್ನ ಹತಾಶೆಯನ್ನೂ ಇಟ್ಕೊಳ್ಳೋದಿಲ್ಲ. ಇದು ಎಲ್ಲೋ ನಾವು ಸೋತ್ವಿ ಅನ್ನೋ ಭಾವನೂ ನಾನು ಇಟ್ಕೊಳ್ಳಲ್ಲ. ಅಟ್ ದಿ ಸೇಮ್ ಟೈಮ್ ರೊಮ್ಯಾಂಟಿಕ್ಕಾಗಿ ಸುಮ್ಮನೆನೂ ಕೂತ್ಕೊಳ್ಳೋದಿಲ್ಲ. ಜೀವ ಇರೋವರೆಗೂ ಬಹುಶಃ ಓಡಾಡೋದಕ್ಕಾಯಿತು ಅಂತಂದರೆ ಸಾಯೋ ಕೊನೆಗಳಿಗೆವರೆಗೂ ನಾವು ಹೋರಾಟವನ್ನು ಮಾಡಬೇಕು. ಯಾಕೆ ಅಂತಂದರೆ ಹೋರಾಟ ಅಂತ ಅನ್ನೋದು ಒಂದು ಸ್ಪಿರಿಚುವಲ್ ಮಾರ್ಗ. ಅದು ಚಳುವಳಿ ಅನ್ನೋದು, ಹೋರಾಟ ಅಂತ ಅನ್ನೋದು ಎಲ್ಲರಿಗೂ ಆ ಸ್ಪಿರಿಚುವಲ್ ಆಕಾಂಕ್ಷೆ ಇರುತ್ತೆ. ಅದನ್ನು ತುಂಬ ಚೆನ್ನಾಗಿ ಬಾಬಾ ಸಾಹೇಬರು ಗುರುತಿಸಿದ್ರು. ಅದಕ್ಕೆ ಬುದ್ಧನತ್ತ ನಡೆದ್ರು, ನಮ್ಗೆ ಆ ದಿಕ್ಕಿಗೆ ನಡೀರಿ ಅಂತ ತೋರಿಸಿದ್ರು. ಆ ಪ್ರತಿ ಸಲನೂ ನಾನು ಯಾವಾಗ ಬಾಬಾ ಸಾಹೇಬ್ರ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಬರ್ತೀನೋ ಆಗೆಲ್ಲ ನನ್ನ ಮನಸ್ಸಲ್ಲಿ ಅನ್ಕೊತೀನಿ, ಇಲ್ಲ ಸಮಯ ನಿನ್ನ ಪೂಜೆ ಮಾಡೋಕ್ಕಲ್ಲ ನಾನು ಬಂದಿರೋದು, ನಿಂಗೊಂದು ಹಲೋ ಹೇಳಕ್ಕೆ ಬಂದಿದ್ದೀನಿ ಸಮಯ, ನಿಮ್ಮ ಕೆಲಸ ನಾವು ಮುಂದುವರಿಸ್ತಾ ಇರ್ತೀವಿ, ಹೆಣ್ಮಕ್ಳು ಇನ್ನೂ ಚೆನ್ನಾಗಿ ಮುಂದುವರಿಸ್ತಾರೆ ಅಂತ. ಆ ಪುಸ್ತಕ ಎಲ್ಲ ನಂತವೈತೆ. ಏನು ಅದ್ಭುತವಾಗಿ ಶಾಲೆ ಕಟ್ಟಿದ್ದಾರೆ, ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದಾರೆ, ಧರ್ಮಾಂತರಕ್ಕೆ ಕರೆ ಕೊಟ್ಟಾಗ ಧರ್ಮನ ಹಬ್ಸೋದಕ್ಕೆ ಬೌದ್ಧ ಭಿಕ್ಕುಣಿಯರಾಗಿದ್ದಾರೆ, ರೆಸ್ಲರ್ಸ್ ಆಗಿ ಕೆಲಸ ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಾರೆ, MP ಆಗಿ ಕೆಲಸ ಮಾಡಿದ್ದಾರೆ, MLC ಆಗಿ ಕೆಲಸ ಮಾಡಿದ್ದಾರೆ. ಕಣ್ಮುಂದೆ ಇರೋವಂಥದ್ದು ಇದು ಸತ್ಯ. ಈ ಸತ್ಯನ ತಗೊಂಡು ದಲಿತ ಚಳವಳಿ ಇನ್ನೂ 100 ಕಾಲ ಜಗತ್ತಿಗೆ ಬೆಳಕನ್ನು ತೋರಿಸುವಂಥದ್ದು ಆಗಲಿ ಅಂತ ಆಶಿಸ್ತಾ, ನನ್ನನ್ನು ಇಲ್ಲಿ ಕರೆದಂತಹ ಎಲ್ಲ ಅಕಾಡೆಮಿಯವರು ಮತ್ತು ವಿಶೇಷವಾಗಿ ರವಿ ಬಾಗಿಗೆ ಅವ್ನು ಸುಮಾರು ಸಲ ಫೋನ್ ಮತ್ತು ಕೂತ್ಕೊಂಡು ಇಲ್ಲೆಲ್ಲ ಕೂತಿರೋ ನನ್ನ ಯಂಗ್ಸ್ಟರ್ಸು, ನನ್ನ ಕನ್ನಡಿಗಳ ಥರ ನಿಮ್ಮ ಕೂತ್ಕೊಂಡು ಕೇಳಿಸ್ಕೊಂಡಂತ ನಿಮಗೆಲ್ಲರಿಗೂ ಪ್ರೀತಿಯಿಂದ ತಲೆಬಾಗಿ ಶರಣು.